ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಜುಲೈ ತಿಂಗಳ 21ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯನೆ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷದ ಹುಣ್ಣಿಮೆ ಈ ದಿನ ಇದೆ. ಈ ಹುಣ್ಣಿಮೆಯ ತಿಥಿ ಈ ದಿನ ಅಪರಾಹ್ನ 3:58 ಇರಲಿದೆ. ನಂತರ ಆಷಾಢ ಮಾಸದ ಕೃಷ್ಣ ಪಕ್ಷದ ಪಾಡ್ಯ ಅಂದರೆ ಪ್ರತಿಪದ್ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ. ಇದು ಈ ದಿನ ರಾತ್ರಿ 1:40 ಇರಲಿದೆ. ನಂತರ ಶ್ರವಣ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಅಪರಾಹ್ನ 3:48 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ವಿಷ್ಕಂಭ ಯೋಗ. ದಿಕ್ಷೂಲೆ ಪಶ್ಚಿಮ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ಧನಸ್ಸು. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:17 ಸಂಜೆ 6:52 ಗುಳಿಕ ಕಾಲ ಈ ದಿನ ಅಪರಾಹ್ನ 3:41 ಸಂಜೆ 5:17 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:30 ಮಧ್ಯಾಹ್ನ 2:05 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಸಂಜೆ 5:28 ಸಂಜೆ 6:23 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುರ್ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:59 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಸಂಜೆ 6:44 ರಾತ್ರಿ 7:57 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 6:02 ಸೂರ್ಯಾಸ್ತ ಸಂಜೆ 6:49. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ. ಹಾಗಾಗಿ ಈ ದಿನ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ತುಂಬ ವಿಶೇಷವಾದಂತಹ ದಿನ, ಅನುಕೂಲಕರವಾಗಿರುವಂತಹ ದಿನ. ನಿಮ್ಮ ಕೆಲಸಗಳು, ನಿಮ್ಮ ಕಾರ್ಯಗಳು, ಚಟುವಟಿಕೆಗಳು, ನಿಮ್ಮ ವ್ಯಾಪಾರ ವ್ಯವಹಾರ, ನಿಮ್ಮ ಪ್ರಯಾಣ ಎಲ್ಲವೂ ಕೂಡ ಒಂದು ಅರ್ಥಕ್ಕೆ ನಿಮಗೆ ಶುಭವನ್ನು ತರುತ್ತೆ, ಅನುಕೂಲ ಇರುತ್ತೆ. ಹಾಗೆ ರಾಜಕಾರಣಿಗಳಿಂದ ನಿಮಗೆ ಯಾವುದೇ ರೀತಿಯ ಸಹಾಯ ಸಹಕಾರಗಳು ಬೇಕಿದ್ರೂ ಕೂಡ ಅವರನ್ನು ಭೇಟಿ ಮಾಡುವಂಥದ್ದು ಈ ದಿನ ಆಗಬಹುದು. ಅದು ಕೂಡ ಒಳ್ಳೆಯ ಫಲವನ್ನು ತರುತ್ತೆ. ಇನ್ನು ಗಣ್ಯರನ್ನು ಭೇಟಿ ಮಾಡುವಂಥದ್ದಾಗಲಿ, ಸರ್ಕಾರದ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡುವಂಥದ್ದನ್ನು ಕೂಡ ಈ ದಿನ ಮಾಡ್ಬೋದು. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ರವಿಯನ್ನು ಆಡಳಿತಕ್ಕೆ,
ಮತ್ತೆ ಸರ್ಕಾರಕ್ಕೂ ಕೂಡ ಕಾರಕ ಅಂತ ಹೇಳಿ ಕರೆಯುವಂಥದ್ದಿದೆ. ಹಾಗಾಗಿನೇ ಸರ್ಕಾರದ ಕೆಲಸ ಕಾರ್ಯಗಳಿಗೂ ಕೂಡ ಈ ದಿನ ತುಂಬಾ ಅನುಕೂಲತೆಗಳು ಇರುತ್ತೆ. ಹಾಗೆ ರವಿ ಪಿತೃಕಾರಕ, ಪುತ್ರಕಾರಕ, ಧರ್ಮಕ್ಕೆ, ಕೀರ್ತಿಗೆ, ಹಾಗೆ ಶಿರಸ್ಸಿಗೆ ಕಾರಕನಾಗಿರುವಂಥವನು ರವಿ. ಹಾಗಾಗಿನೇ ಕೆಲವೊಂದು ಪ್ರಧಾನವಾದಂತಹ ಕೆಲಸ ಕಾರ್ಯಗಳನ್ನು ಈ ದಿನ ಮಾಡಲಿಕ್ಕೆ ಅತ್ಯುತ್ತಮವಾದಂತಹ ಸಹಾಯ ಸಹಕಾರಗಳು ಕೂಡ ಸಿಕ್ಕತ್ತೆ. ಅದರ ಜೊತೆಗೆ ಈ ದಿನ ಗುರುಹೋರ ಕೂಡ ನಿಮಗೆ ತುಂಬಾ ಅನುಕೂಲಕರವಾಗಿರುವಂತಹ ಸಂದರ್ಭ. ಹಾಗಾಗಿ ಈ ದಿನದ ಗುರುಹೋರದ ಸಮಯ ಅಂತ ಹೇಳಿದ್ರೆ ಬೆಳಿಗ್ಗೆ 11:22 ಮಧ್ಯಾಹ್ನ 12:26 ಇನ್ನು ಸಂಜೆ 6:49 ರಾತ್ರಿ 7:45 ಹಾಗೆ ರಾತ್ರಿ 1:22 ರಾತ್ರಿ 2:18 ಗುರುಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂತಹ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ರಾಜಕಾರಣಿಗಳು, ರಾಜಕೀಯ ಕ್ಷೇತ್ರದಲ್ಲಿ ಇರುವಂಥವರು ಯಾವುದೇ ಚಟುವಟಿಕೆಗಳನ್ನು ಈ ದಿನ ಇರುವಂಥ ಶನಿ ಹೋರದಲ್ಲಿ ಮಾಡಬೇಡಿ, ಅಷ್ಟೊಂದು ಫಲ ಸಿಕ್ಕಲ್ಲ. ಹಾಗೆ ಹಿರಿಯರನ್ನು ಭೇಟಿ ಮಾಡುವಂಥದ್ದು, ಗಣ್ಯರನ್ನು ಭೇಟಿ ಮಾಡುವಂತಹ ವಿಚಾರ, ಒಂದು ಪ್ರಯಾಣದ ವಿಚಾರ, ಇದನ್ನು ಕೂಡ ಈ ದಿನ ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಅದೇ ರೀತಿ ಈ ದಿನ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳು ಕೂಡ ಆದಷ್ಟು ನಿಮ್ಮ ಬಂಡವಾಳವನ್ನು ತೊಡಗಿಸುವಂತಹ ವಿಚಾರಗಳಾಗಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ವಿಚಾರಗಳನ್ನಾಗಲಿ ಸ್ವಲ್ಪ ಮುಂದೂಡುವಂಥದ್ದು ಉತ್ತಮ. ಹಾಗಾಗಿ ಶನಿ ಹೋರಾದಲ್ಲಿ ಈ ದಿನ ಶುಭ ಕಾರ್ಯಗಳನ್ನು ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 10:18 ಬೆಳಿಗ್ಗೆ 11:22 ಇನ್ನು ಸಂಜೆ 5:45 ಸಂಜೆ 6:49 ಹಾಗೆ ರಾತ್ರಿ 12:26 ರಾತ್ರಿ 1:22 ಶನಿ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಅಂತ ಹೇಳಿ ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಈ ಪಂಚಾಂಗದ ವಿವರಗಳನ್ನು ಪ್ರಕಟಿಸ್ತಾ ಇದೆ. ಇದನ್ನು ನೀವು ಅನುಸರಣೆ ಮಾಡಿ, ಒಮ್ಮೆ ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡಿ ಯಾವ ಮುಹೂರ್ತದಲ್ಲಿ ಯಾವ ಕೆಲಸಗಳಾಗಬೇಕು, ಯಾವ ಹೊರದಲ್ಲಿ ಯಾವ ಕೆಲಸಗಳನ್ನು ಆರಂಭ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ತಿಳ್ಕೊಂಡು ಮುಂದುವರಿರಿ. ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿ ಆಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೂ ಕೂಡ ಇದರಿಂದ ಸಾಧ್ಯವಾಗುತ್ತೆ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಈ ದಿನದಲ್ಲಿ ಉತ್ತರಾಷಾಢ ನಕ್ಷತ್ರ ಇರುತ್ತೆ, ಜೊತೆಗೆ ಭಾನುವಾರ ಸೇರ್ಪಡೆ ಆಗಿರುವಂಥದ್ದು. ಹಾಗಾಗಿ ಸರ್ವಾರ್ಥ ಸಿದ್ಧಿ ಯೋಗ ಈ ದಿನ ಇರುತ್ತೆ. ಇದು ಈ ದಿನ ಬೆಳಿಗ್ಗೆ 6:06 ರಾತ್ರಿ 12:14 ಕೂಡ ಇರುವಂಥದ್ದು ಈ ಸರ್ವಾರ್ಥ ಸಿದ್ಧಿ ಯೋಗ. ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಹಾಗಾಗಿ ಈ ದಿನದಲ್ಲಿ ಇರುವಂತಹ ಶುಭ ಸಮಯ ಏನಿದೆ ಅದರಲ್ಲಿ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಿಕೊಳ್ಳಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನದ ಹುಣ್ಣಿಮೆ ಏನಿದೆ ಇದು ನೆನ್ನೆಯ ದಿನ ಸಂಜೆ 6:11 ಆರಂಭ ಆಗಿದೆ. ಪೂರ್ವಾಷಾಢ ನಕ್ಷತ್ರದಲ್ಲಿ, ಧನುರ್ ಲಗ್ನದಲ್ಲಿ, ಇನ್ನು ಪೂರ್ವಾಷಾಢ ನಕ್ಷತ್ರ ಇರುವಂತಹ ಸಂದರ್ಭದಲ್ಲಿ ಇದು ಆರಂಭ ಆಗಿದೆ. ಈ ದಿನ ಅಪರಾಹ್ನ 3:47 ಉತ್ತರಾಷಾಢ ನಕ್ಷತ್ರ ಇರುತ್ತೆ. ವಿಷ್ಕುಂಭ ಯೋಗ ಆ ಸಮಯದಲ್ಲಿರುತ್ತೆ. ಭವಕರಣದಲ್ಲಿ ವಿಷಘಟಿ, ಶುಭ ಪಂಚಕ, ಬುಧ ಹೋರಾದಲ್ಲಿ ವೃಶ್ಚಿಕ ಲಗ್ನ ಇರುವಂತಹ ಸಂದರ್ಭ, ಮತ್ತೆ ಜ್ಯೇಷ್ಠ ನಕ್ಷತ್ರ ಇರುವಾಗ ಇದು ಅಂತ್ಯವಾಗುತ್ತೆ. ಹಾಗಾಗಿ ಈ ದಿನದ ಹುಣ್ಣಿಮೆಯ ನೀವು ಆಚರಣೆ ಏನಾದರೂ ಮಾಡೋದಿದ್ರೆ ಅದನ್ನು ಈ ದಿನ ಅಪರಾಹ್ನ 3:58 ಮಾಡುವಂಥದ್ದು ತುಂಬ ಸೂಕ್ತ. ಇನ್ನು ಈ ಆಷಾಢ ಮಾಸದ ಹುಣ್ಣಿಮೆಯನ್ನ ಗುರುಪೂರ್ಣಿಮಾ ಅಂತ ಹೇಳಿ ಕರೆಯುವಂಥದ್ದು ಇದೆ. ಇದನ್ನೇ ವ್ಯಾಸಪೂಜಾ ಅಥವಾ ವ್ಯಾಸಪೂರ್ಣಿಮಾ ಅಂತ ಹೇಳಿ ಕರೆಯುವಂತಹ ಒಂದು ವಿಶೇಷ ಸಂದರ್ಭ ಇದು. ಹಾಗಾಗಿ ಗುರುಪೂರ್ಣಿಮೆಯ ದಿನ ಗುರುವಿನ ಆಶೀರ್ವಾದದಿಂದ ಸಂಪತ್ತನ್ನ, ಸುಖ, ಶಾಂತಿ, ಸಮೃದ್ಧಿ ಇಂಥದ್ದನ್ನು ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಗುರುವಿನ ಅನುಗ್ರಹವನ್ನು ಈ ದಿನ ಪಡ್ಕೊಳ್ಬೇಕು. ಈ ದಿನ ವೇದವ್ಯಾಸರು ಜನಿಸಿದಂತಹ ದಿನ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಇದನ್ನ ವ್ಯಾಸಪೂರ್ಣಿಮೆ ಅಂತ ಹೇಳಿ ಕರೆಯುವಂಥದ್ದು ಕೂಡ. ಹಿಂದೂ ಧರ್ಮದಲ್ಲಿ ಗುರು ಪೂರ್ಣಿಮೆಯ ವಿಶೇಷ ಮಹತ್ವದ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ. ಗುರುವಿನ ಸ್ಥಾನ ಶ್ರೇಷ್ಠವಾಗಿದೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿ ದೇವರಿಗಿಂತ ಗುರುವನ್ನು ಉನ್ನತ ಸ್ಥಾನದಲ್ಲಿ ಕಾಣುವಂಥದ್ದು ಇದೆ. ಏಕೆಂದರೆ ಗುರು ನಮಗೆ ಪ್ರತ್ಯಕ್ಷ ದೇವರಿದ್ದ ಹಾಗೆ. ತಂದೆ ತಾಯಿಯಂದರನ್ನ ಬಿಟ್ಟರೆ ನಂತರದ ಸ್ಥಾನ ಇರುವಂಥದ್ದು ಗುರುವಿಗೆ ಮಾತ್ರ. ಇಲ್ಲಿ ಗುರು ಅಂತ ಹೇಳಿದ್ರೆ ಅಜ್ಞಾನದ ಅಂಧಕಾರದಿಂದ ಹೊರತರುವಂತಹ ಮಾರ್ಗದರ್ಶಕ ಅಂತ ಹೇಳ್ತಾರೆ.
ಹಾಗಾಗಿ ನಮಗೆ ಸರಿಯಾದ ಮಾರ್ಗದರ್ಶನವನ್ನು ತೋರಿಸುವಾತನೇ ಗುರು. ಈ ಬಾರಿ ಗುರು ಪೂರ್ಣಿಮೆ ವಿಶೇಷವಾಗಿ ರೂಪುಗೊಳ್ತಾ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ವಿಶೇಷ ಯೋಗ ಈ ಸಂದರ್ಭದಲ್ಲಿ ಇದೆ. ಇಲ್ಲಿ ಸರ್ವಾರ್ಥ ಸಿದ್ಧಿ ಯೋಗ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಪೂಜಾ ವಿಧಿವಿಧಾನಗಳು ಸಂಪನ್ನವಾಗುತ್ತೆ. ನೀವು ಬಯಸಿದಂತಹ ಫಲವನ್ನು ಅದು ತಂದುಕೊಡುತ್ತೆ. ಹಾಗಾಗಿನೇ ಈ ಗುರು ಪೂರ್ಣಿಮಾ ಶುಭ ದಿನದಂದು ಗುರುವನ್ನ ಆರಾಧನೆ ಮಾಡಿ. ಹಾಗೆ ಮಹರ್ಷಿ ವೇದವ್ಯಾಸರು ಆಷಾಢ ಪೂರ್ಣಿಮೆಯ ದಿನ ಜನಿಸಿದ್ರು ಅನ್ನುವಂಥ ಒಂದು ವಿಚಾರದ ಹಿನ್ನೆಲೆಯಲ್ಲಿ ನೀವು ವ್ಯಾಸರನ್ನ ಮೊದಲ ಗುರು ಅಂತ ಹೇಳಿ ಪರಿಗಣಿಸಿ ಪೂಜಿಸುವಂತಹ ಒಂದು ಕ್ರಮವನ್ನು ಅನುಸರಣೆ ಮಾಡಬೇಕು. ಇಲ್ಲಿ ಸನಾತನ ಧರ್ಮದಲ್ಲಿ ಮಹರ್ಷಿ ವೇದವ್ಯಾಸರು ಮೊದಲ ಗುರುಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರು ಮಾನವ ಜನಾಂಗಕ್ಕೆ ವೇದಗಳನ್ನು ಕಲಿಸಿದಂಥವ್ರು, ವೇದಗಳನ್ನು ವಿಭಾಗ ಮಾಡಿ ಅದನ್ನು ಬರೆದಿಟ್ಟಂಥವ್ರು. ಹಾಗಾಗಿ ಭಾಗವತವನ್ನ, ಮಹಾಭಾರತವನ್ನ, ಬ್ರಹ್ಮಸೂತ್ರವನ್ನ, ಮೀಮಾಂಸಗಳನ್ನ, ಹಾಗೆ 18 ಪುರಾಣಗಳ ಕರ್ತೃ ಅಂತ ಹೇಳಿ ಇವರನ್ನ ಪರಿಗಣಿಸಿದ್ದಾರೆ. ಹಾಗಾಗಿ ಮಹಾ ವೇದವ್ಯಾಸರಿಗೆ ಆದಿ ಗುರುವಿನ ಸ್ಥಾನವನ್ನು ಕೊಟ್ಟು ಅವರನ್ನ ಮಹರ್ಷಿ ಅಂತ ಹೇಳಿ ಕರೆದಿರುವಂಥದ್ದು. ಹಾಗಾಗಿ ಈ ದಿನ ವೇದವ್ಯಾಸರನ್ನ ವಿಶೇಷವಾಗಿ ಪೂಜೆ ಮಾಡಲಿಕ್ಕೆ ಇದು ಅತ್ಯಂತ ಮಹತ್ವಪೂರ್ಣವಾಗಿರುವಂತಹ ಕಾರಣ ಆಗಿದೆ. ಹಾಗಾಗಿ ಈ ದಿನ ನಿಮಗೆ ಇಷ್ಟವಾದಂತಹ ಗುರುಗಳ ಸ್ಮರಣೆ ಮಾಡಿಕೊಳ್ಳಿ. ಗುರು ಸನ್ನಿಧಾನಕ್ಕೆ ಹೋಗಿ ಬನ್ನಿ. ನಿಮ್ಮ ಗುರುಗಳನ್ನು ರಾಘವೇಂದ್ರ ಸ್ವಾಮಿಗಳಿರಲಿ, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ದಕ್ಷಿಣಾಮೂರ್ತಿಗಳು ಅಥವಾ ಸಾಯಿಬಾಬಾ ಇರ್ಬೋದು. ಹಾಗೆ ನಿಮ್ಮ ನೆಚ್ಚಿನ ಗುರುಗಳನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಳ್ಳಿ. ಗುರು ಪೂಜೆಗೆ ನೀವು ಈ ದಿನ ಅಣಿ ಮಾಡಿಕೊಳ್ಳಿ. ಅದಕ್ಕೆ ಈ ದಿನ ಪೂಜಾದಿ ಪರಿಕರಗಳನ್ನು ಸಿದ್ಧ ಮಾಡಿಕೊಳ್ಳುವಂಥದ್ದು. ಈ ದಿನ ವಿಶೇಷವಾಗಿ ಹಳದಿಯ ವಸ್ತ್ರದಲ್ಲಿ ನೀವು ಪೂಜೆಯನ್ನ ಮಾಡಬೇಕು. ಏನಾದರೂ ವಸ್ತ್ರ ದಾನ ಕೊಡೋದಿದ್ರೆ ಹಳದಿ ವಸ್ತ್ರವನ್ನ ದಾನ ಕೊಡಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇದ್ದಂತಹ ಅಡಚಣೆಗಳು ದೂರ ಆಗುತ್ತೆ, ಕೆಲಸ ನಿರ್ವಿಘ್ನವಾಗಿ ನೆರವೇರುತ್ತೆ. ಹಾಗೆ ಈ ದಿನ ಹಳದಿ ಸಿಹಿ ತಿಂಡಿಯನ್ನು ಕೂಡ ದಾನ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಈ ದಿನ ಹಳದಿ ಹೂಗಳಿಂದ ಭಗವಂತನ ಪೂಜೆಯನ್ನು ಮಾಡಿ ವಿಶೇಷ ಫಲ ಸಿಕ್ಕತ್ತೆ. ಹಾಗೆ ಈ ಪದಾರ್ಥಗಳೇನಾದರೂ ಸಿಕ್ಕದೇ ಇದ್ರೆ ಈ ದಿನ ಭಕ್ತಿಯಿಂದ ಗುರುವಂದನೆಯನ್ನು ಮಾಡಿ ಗುರು ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ಗುರು ಪೂರ್ಣಿಮೆಯ ದಿನ ಗುರುವನ್ನು ಪೂಜಿಸುವಂತಹ ಒಂದು ಸಂಪ್ರದಾಯ ಇದೆ. ವಿದ್ಯಾರ್ಥಿಗಳಾಗಲಿ, ಯಾವುದೇ ಕಲಾ ಪ್ರಕಾರ, ಭರತನಾಟ್ಯ ಆಗಲಿ ಅಥವಾ ಸಂಗೀತ ಶಾಸ್ತ್ರ ಆಗಲಿ, ಇದನ್ನು ಕಲಿತಾ ಇರುವಂಥವರು ಕೂಡ ಈ ದಿನ ಗುರುವಿಗೆ ವಂದನೆಗಳನ್ನು ಸಲ್ಲಿಸಬೇಕು. ನಿಮಗೆ 4 ಅಕ್ಷರವನ್ನ ಕಲಿಸಿ ನಿಮ್ಮಲ್ಲಿ ಸಂಸ್ಕಾರವನ್ನ ಕಲಿಸುವಂತಹ ಒಂದು ಪ್ರಯತ್ನವನ್ನ ಗುರು ಮಾಡ್ತಾ ಇರ್ತಾರೆ. ಹಾಗಾಗಿ ಈ ಗುರು ವಂದನೆ ಅನ್ನುವಂಥದ್ದು ಬಹಳ ಅತ್ಯದ್ಭುತವಾದಂತಹ ಒಂದು ಪರಿಕಲ್ಪನೆ, ನಮ್ಮ ಸಂಸ್ಕೃತಿ ಕೂಡ. ಹಾಗೆ ಈ ದಿನ ಪೂಜಾ ಸ್ಥಳದಲ್ಲಿ ನಿಮ್ಮ ಗುರುಗಳ ಚಿತ್ರಕ್ಕೆ ಮಾಲೆಯನ್ನ ಅರ್ಪಿಸುವಂಥದ್ದು. ಅಂದ್ರೆ ಪೂಜಾ ಸ್ಥಳದಲ್ಲಿ ಈ ದಿನ ಗುರುವಿನ ಫೋಟೋವನ್ನ ಇಟ್ಟು ಅದಕ್ಕೆ ತಿಲಕವನ್ನಿಟ್ಟು ಪೂಜೆಯನ್ನ ಮಾಡುವಂಥದ್ದನ್ನ ಮಾಡಬಹುದು. ಹಾಗೆ ಯಾವುದಾದ್ರೂ ಒಂದು ನಿಜ ಗುರುಗಳೇನಾದರೂ ಇದ್ರೆ, ನಿಮಗೆ ವಿದ್ಯೆ ಕಲಿಸಿರುವಂಥವ್ರು, ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಿ. ಅದರಿಂದ ಕೂಡ ನಿಮಗೆ ವಿಶೇಷ ಫಲ ಲಭಿಸುತ್ತೆ. ಗುರುಗಳಿಗೆ ಫಲ, ತಾಂಬೂಲ, ವಸ್ತ್ರ, ಹಾಗೆ ಗುರುಗಳಿಗೆ ಇಷ್ಟವಾದಂತಹ ತಿಂಡಿ ತಿನಿಸುಗಳನ್ನು ಕೂಡ ಈ ದಿನ ನೀವು ಸಮರ್ಪಣೆ ಮಾಡಬಹುದು. ಇದರಿಂದ ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಗುರುಗಳ ಆಶೀರ್ವಾದವನ್ನು ಪಡ್ಕೊಳ್ಳುವಂಥದ್ದು ಈ ದಿನ ತುಂಬಾ ಮುಖ್ಯ. ಹಾಗೆ ಗುರು ಏನಾದರೂ ಸಿಕ್ಕದೇ ಇದ್ರೆ ನಿಮ್ಮ ಜೀವನದಲ್ಲಿ ನಿಮ್ಮಲ್ಲಿರುವಂತಹ ಕಷ್ಟಗಳನ್ನು ಪರಿಹರಿಸುವಂತಹ ದಾರಿಯನ್ನ ಕೆಲವರು ತೋರಿಸಿರ್ತಾರೆ. ಕೆಲವರು ನಿಮಗೆ ವಿವೇಚನೆಯನ್ನ ಕಲಿಸಿರುವಂತಹ ವ್ಯಕ್ತಿಗಳಿರ್ತಾರೆ. ಅಂಧಕಾರವನ್ನು ದೂರ ಆಗಿಸಿ ಜ್ಞಾನದ ಬೆಳಕನ್ನು ಕೊಟ್ಟಂತಹ ವ್ಯಕ್ತಿಗಳಿದ್ದಾರೆ. ಅಂಥವರನ್ನ ಈ ದಿನ ಭೇಟಿಯಾಗಿ ಅವರಿಗೂ ಕೂಡ ನೀವು ಗೌರವಗಳನ್ನು ಸಮರ್ಪಣೆ ಮಾಡುವಂಥದ್ದನ್ನ ಮಾಡಬಹುದು. ಇದು ಕೂಡ ಅತ್ಯುತ್ತಮ ಫಲವನ್ನು ನಿಮಗೆ ತಂದುಕೊಡತ್ತೆ. ಹಾಗೆ ಈ ದಿನ ವೇದವ್ಯಾಸರಾದಿಯಾಗಿ ಎಲ್ಲ ಗುರುಗಳನ್ನು ಕೂಡ ನೀವು ಸ್ಮರಣೆ ಮಾಡ್ಕೊಳ್ಬಹುದು. ಆದರೆ ಈ ದಿನ ಗುರು ದ್ರೋಹವನ್ನು ಮಾಡಬಾರ್ದು, ಗುರು ನಿಂದನೆಯನ್ನ ಮಾಡಬಾರ್ದು. ಗುರುಗಳಿಗೆ ಬೈಯುವಂಥದ್ದು ಅಥವಾ ಗುರುಗಳ ಬಗ್ಗೆ ಅಪಪ್ರಚಾರವಾಗಿ ಮಾತಾಡುವಂಥದ್ದು, ಗುರುಗಳನ್ನು ಅಪಹಾಸ್ಯ ಮಾಡುವಂಥದ್ದನ್ನ ಮಾಡಬಾರ್ದು. ಇದು ದೋಷಕ್ಕೆ ಕಾರಣವಾಗುತ್ತೆ. ಹಾಗೆ ನಿಮ್ಮ ಜಾತಕದಲ್ಲಿ ಗುರು ಉಚ್ಚ ಸ್ಥಾನಕ್ಕೆ ಬರಲು ಸಾಕಷ್ಟು ಪ್ರಯತ್ನವನ್ನು ಪಡಬೇಕು. ಹಾಗಾಗಿ ಗುರು ಪೌರ್ಣಿಮೆ ಅಂತ ಹೇಳಿ ಗುರು ಸೇವೆಯನ್ನ, ಗುರು ಸಾನ್ನಿಧ್ಯವನ್ನ, ಗುರು ದರ್ಶನವನ್ನ ಈ ದಿನ ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಕು. ಇದರಿಂದ ಜಾತಕದಲ್ಲಿ ಯಾವ ಸಂದರ್ಭದಲ್ಲಿ ಗುರು ಉಚ್ಚ ಸ್ಥಾನಕ್ಕೆ ಹೋಗ್ತಾನೆ ಆಗ ಒಬ್ಬ ವ್ಯಕ್ತಿಗೆ ಏನೆಲ್ಲ ಬೇಕು ಅದೆಲ್ಲವೂ ಕೂಡ ನಿರಂತರವಾಗಿ ಒದಗಿ ಬರ್ತಾ ಇರುತ್ತೆ.
ಆದರೆ ಗುರು ಇಲ್ಲದೆ ಇದ್ದಾಗ, ಮಾರ್ಗದರ್ಶಕರು ಇಲ್ಲದೆ ಇದ್ದಾಗ ನಾವು ಬದುಕಿದ್ದು ವ್ಯರ್ಥ ಅನ್ನುವಂಥ ರೀತಿಯಲ್ಲಿ ನಮ್ಮ ಬಾಳು ಇರುತ್ತೆ. ಏಕೆ ಅಂತ ಹೇಳಿದ್ರೆ ಗುರುವಿನ ಮಾರ್ಗದರ್ಶನ ಇಲ್ಲಿ ಬಹಳ ಪ್ರಮುಖವಾಗಿ ಇರುವಂಥದ್ದು. ಗುರುವಿನ ಸೇವೆ ಮಾಡಬೇಕು. ಗುರುವಿನ ಸೇವೆಯೇ ಜನಾರ್ದನನ ಸೇವೆ ಅನ್ನುವಂಥ ನಿಟ್ಟಿನಲ್ಲಿ ಮಾಡಬೇಕು. ಹಾಗೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏನಾದರೂ ಕೊರತೆ ಇದ್ರೆ, ಉದ್ಯೋಗದಲ್ಲಿ ಏನಾದರೂ ಸಮಸ್ಯೆ ಇದ್ರೆ, ಹಣಕಾಸಿನಲ್ಲಿ ಸಮಸ್ಯೆಗಳಿದ್ರೆ, ಹಾಗೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಆಗದೆ ಇದ್ರೆ, ಮನುಷ್ಯನಿಗೆ ಬೇಕಾಗಿರುವಂತಹ ವಾಹನ ಆಗಲಿ, ಮನೆ ಆಗಲಿ, ಒಡವೆ ವಸ್ತ್ರಗಳಾಗಲಿ, ಆಸೆ ಆಕಾಂಕ್ಷೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂತಹ ಸಂದರ್ಭಗಳಾಗಲಿ ಬರದೇ ಇದ್ದಾಗ ನೀವು ಗುರುಪೌರ್ಣಿಮೆ ದಿನ ಒಂದು ಸಂಕಲ್ಪವನ್ನ ಮಾಡಿಕೊಳ್ಳಿ. ಹಾಗೆ ನಿಮ್ಮ ನೆಚ್ಚಿನ ಗುರುಗಳ ಸೇವೆಯನ್ನ ಮಾಡುವಂತಹ ಒಂದು ಕಾಯಕಕ್ಕೆ ಮುಂದಾಗಿ. ಜೊತೆಗೆ ಗುರುವಿನ ಉಪದೇಶವನ್ನ ಕೇಳುವಂಥದ್ದನ್ನ ಈ ದಿನ ಮರಿಬೇಡಿ. ಏಕೆ ಅಂತ ಹೇಳಿದ್ರೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಗುರುವನ್ನ ದೇವರ ಸಮಾನ ಅಂತ ಹೇಳಿ ಪರಿಗಣಿಸುವಂಥದ್ದು. ಹಾಗೆ ಗುರುವನ್ನ ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ವರೂಪ ಅಂತ ಹೇಳಿ ಕೂಡ ನಾವು ನೋಡ್ತೇವೆ. ಅದಕ್ಕಾಗಿನೇ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅಂತ ಹೇಳುವಂಥದ್ದು. ಜೊತೆಗೆ ನಮ್ಮ ವೇದಗಳಲ್ಲಿ, ಉಪನಿಷತ್ಗಳಲ್ಲಿ, ಪುರಾಣಗಳಲ್ಲಿ ವಿಶೇಷವಾಗಿ ಗುರುವನ್ನ ಆರಾಧನೆ ಮಾಡಿದ್ದಾರೆ. ಗುರುವಿಗೆ ಒಂದು ಗೌರವದ ಸ್ಥಾನಮಾನ ಕೂಡ ಇದೆ. ಹಾಗಾಗಿ ಮಹರ್ಷಿ ವೇದವ್ಯಾಸರ ಸ್ಮರಣೆಯಲ್ಲಿ ಈ ದಿನದ ಗುರುಪೂರ್ಣಿಮೆಯನ್ನ ಆಚರಣೆ ಮಾಡುವಂಥದ್ದು. ಈ ದಿನ ವೇದವ್ಯಾಸರು ಮೊದಲಿಗೆ ಭಾಗವತವನ್ನ ತನ್ನ ಶಿಷ್ಯರಿಗೆ, ಸನ್ಯಾಸಿಗಳಿಗೆ ಬೋಧಿಸಿದ್ರು ಅನ್ನುವಂಥ ಒಂದು ವಿಚಾರ ಇದೆ. ಆದ್ರಿಂದಲೇ ಈ ಮಂಗಳಕರವಾದಂತಹ ದಿನವನ್ನ ವ್ಯಾಸ ಪೂರ್ಣಿಮೆ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಹಾಗೆ ನಮ್ಮ ಹಿರಿಯರು ಹೇಳ್ತಾ ಇದ್ದಂತಹ ಒಂದು ಮಾತನ್ನ ಇಲ್ಲಿ ನೀವು ಸ್ಮರಿಸಿಕೊಳ್ಬೇಕು. ಏನಂದ್ರೆ, ಪ್ರತಿ ವ್ಯಕ್ತಿ ಯಶಸ್ಸನ್ನ ಸಾಧಿಸಬೇಕು ಅಂತ ಹೇಳಿದ್ರೆ ಅವನ ಮುಂದೆ ಗುರಿ ಇರಬೇಕು, ಅವನ ಹಿಂದೆ ಗುರು ಇರಬೇಕು ಅನ್ನುವಂಥದ್ದು. ಹಾಗಾಗಿ ಗುರು ನಮಗೆ ಉತ್ತೇಜನವನ್ನು ಕೊಡುವಂಥವನು, ನಮ್ಮಲ್ಲಿರುವಂತಹ ಒಂದು ಸಾಮರ್ಥ್ಯವನ್ನ ಹೊರಗೆ ತೆಗೆದು ನಮ್ಮನ್ನ ಪ್ರೇರೇಪಣೆ ಮಾಡುವಂಥವನು ಗುರು. ಹಾಗಾಗಿನೇ ಜೀವನಕ್ಕೆ, ನಮ್ಮ ಜ್ಞಾನಕ್ಕೆ ಯಾವುದೇ ರೀತಿಯಲ್ಲಿ ಬೇಕಾದಂತಹ ಒಂದು ಪುಷ್ಟಿಯನ್ನು ಕೊಡುವಂಥವನು ಗುರು. ಹಾಗಾಗಿನೇ ನಮಗೆ ಮೊದಲ ಗುರು ತಾಯಿ ಆದ್ರೆ ಅಥವಾ ತಂದೆ ಆಗಿದ್ರೆ ಅವರು ಜೀವನದ ಅರ್ಥವನ್ನ ನೀಡ್ತಾರೆ. ಆದರೆ ಜೀವನಕ್ಕೆ ಬೇಕಾದಂತಹ ಅಗತ್ಯವಾದ ಜ್ಞಾನವನ್ನ ನೀಡುವಂಥವನು ಗುರು. ಹಾಗಾಗಿ ಗುರು ಇಲ್ಲದೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ನಮ್ಮಲ್ಲಿರುವಂತಹ ಕತ್ತಲೆಯನ್ನ ಹೋಗಲಾಡಿಸುವಂಥವನು. ಇಲ್ಲಿ ಗು ಅಂದ್ರೆ ಕತ್ತಲೆ, ರು ಅಂದ್ರೆ ಬೆಳಕು. ಹಾಗಾಗಿ ಎಲ್ಲಿ ಕತ್ತಲಿದೆ ಅಲ್ಲಿ ಬೆಳಕನ್ನ ಹರಿಸುವಂಥವನು, ಅಂಧಕಾರವನ್ನ ಹೋಗಲಾಡಿಸುವಂಥವನು, ಅಜ್ಞಾನವನ್ನ ತೆಗೆದು ಹಾಕುವಂಥವನು ಗುರು. ಹಾಗಾಗಿನೇ ಗುರು ಅಸಾಧಾರಣವಾದಂತಹ ಒಂದು ವ್ಯಕ್ತಿ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಜ್ಞಾನದ ಬೆಳಕನ್ನ ನೀಡ್ತಾನೆ ಗುರು ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಶಿಷ್ಯರು ಈ ಹಿಂದೆ ಗುರುವಿನ ಆಶ್ರಯದಲ್ಲಿ ಗುರುಕುಲ ಶಿಕ್ಷಣವನ್ನ ಪಡ್ಕೊಳ್ತಾ ಇದ್ರು, ಆಶ್ರಮದಲ್ಲಿದ್ರು, ಗುರು ಶಿಷ್ಯ ಪರಂಪರೆ ಇತ್ತು. ಹಾಗಾಗಿ ಗುರುವನ್ನ ಪೂಜಿಸುವಂಥದ್ದು, ಗುರು ಹೇಳಿಕೊಟ್ಟಂತಹ ವಿಚಾರಗಳನ್ನು ಅಭ್ಯಾಸ ಮಾಡುವಂಥದ್ದು ಹಿಂದೆ ರೂಢಿಯಲ್ಲಿತ್ತು. ಆದರೆ ಕಾಲ ಬದಲಾದಂತೆ ಗುರು ಶಿಷ್ಯರ ಸಂಬಂಧಗಳಲ್ಲೂ ಕೂಡ ಬದಲಾವಣೆಗಳು ಆಗಿದೆ. ಆದರೂ ಕೂಡ ಎರಡಕ್ಷರವ ಕಲಿಸಿದಾತನೇ ಗುರು. ಆದ್ರಿಂದ ಈ ಒಂದು ವಿಶೇಷ ಸಂದರ್ಭದಲ್ಲಿ ನಿಮ್ಮ ನೆಚ್ಚಿನ ಗುರುಗಳನ್ನ ಆರಾಧನೆ ಮಾಡಿ, ಹಾಗೆ ನಿಜ ಗುರುಗಳ ದರ್ಶನ ಮಾಡಿ, ಅವರಿಗೆ ನಿಮ್ಮ ಕೈಲಾದಂತಹ ಸೇವೆಯನ್ನು ಮಾಡಿ. ಗುರು ಭಕ್ತಿಯನ್ನ ನೀವು ಯಾವ ಮೂಲಕ ತೋರಿಸ್ತೀರಿ ಅದನ್ನ ನಿಷ್ಠೆಯಿಂದ ಮಾಡಿ, ನಂಬಿಕೆಯಿಂದ ಮಾಡಿ. ಇದರಿಂದ ನಿಮಗೆ ಸಂಪೂರ್ಣವಾದಂತಹ ಗುರುಗಳ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಗುರು ಬಲ ಬರುತ್ತೆ, ಗುರುವಿನ ಮಾರ್ಗದರ್ಶನ ಇರುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ನಿಮ್ಮ ಈ ದಿನದ ವ್ಯಾಸ ಪೂರ್ಣಿಮೆ, ಗುರು ಪೂರ್ಣಿಮೆ, ಗುರು ಪೂಜೆ, ಗುರು ಭಕ್ತಿ, ಗುರು ಸೇವೆ, ಗುರುವಿಗೆ ನೀಡುವಂತಹ ದಾನ ಎಲ್ಲವೂ ಕೂಡ ಫಲಪ್ರದವಾಗ್ಲಿ. ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ಸ್ವಲ್ಪ ಅಡೆತಡೆಗಳು ಇರುವಂಥದ್ದು. ನಿಮ್ಮ ಒಂದು ಸಂಕಲ್ಪದಂತೆ ಕೆಲಸಗಳು ಆಗದೇ ಇರುವಂತಹ ಸಂದರ್ಭಗಳಿದೆ. ಅಂದರೆ ನೀವು ಅಂದುಕೊಂಡಂತಹ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗೆ ಈ ದಿನ ನೀವು ಮಾಡುವಂತಹ ಆಲೋಚನೆಗಳು ಅಷ್ಟೊಂದು ಸ್ಥಿರವಾಗಿಯೂ ಕೂಡ ಇರಲ್ಲ. ನಿಮ್ಮ ಆಲೋಚನೆಗಳಲ್ಲೂ ಕೂಡ ತುಂಬ ಫ್ಲಕ್ಚುಯೇಷನ್ಸ್ ಇರುವಂಥದ್ದು. ಬೆಳಗ್ಗೆ ತೆಗೆದುಕೊಂಡಂಥ ಒಂದು ತೀರ್ಮಾನ ಸಂಜೆಯ ವೇಳೆಗೆ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ. ಕೆಲವು ವಿಚಾರಗಳಲ್ಲಿ ನೀವು ಇದ್ದಕ್ಕಿದ್ದ ಹಾಗೆ ಯೂಟರ್ನ್ ಆಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮನ್ನು ನೀವು ನಂಬಲ್ಲ, ಬೇರೆಯವರು ಕೂಡ ನಿಮ್ಮ ಮಾತನ್ನು ನಂಬಲಿಕ್ಕೆ ಹಿಂದೆ ಮುಂದೆ ನೋಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ವ್ಯರ್ಥ ಪ್ರಯಾಣವನ್ನು ಮಾಡುವಂಥ ಒಂದು ಸಂದರ್ಭ ಕೂಡ ಇದೆ.
ಹಾಗಾಗಿ ನಿಗದಿತ ಗುರಿ ಉದ್ದೇಶ ಇಲ್ಲದೆ ಮಾಡುವಂತಹ ಪ್ರಯಾಣ ನಿಮಗೆ ನಷ್ಟವನ್ನು ಕೂಡ ತರುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ಯೋಜನೆಗಳಾಗಲಿ ಅಥವಾ ನಿಮ್ಮ ಕುಟುಂಬಸ್ಥರ ಸಹಕಾರದಿಂದ ಮಾಡುವಂತಹ ಕೆಲವು ಚಟುವಟಿಕೆಗಳಿಗಾಗಲಿ ಒಳ್ಳೆಯ ಬೆಲೆ ಇದೆ. ನಾಳೆ ನಿಮಗೆ ಒಳ್ಳೆಯ ಪ್ರತಿಫಲವನ್ನು ಅದು ತಂದುಕೊಡುತ್ತೆ. ಆದರೆ ಈ ದಿನದಲ್ಲಿ ಅಂಥ ಒಂದು ಸ್ಥಿರವಾದ ತೀರ್ಮಾನವನ್ನು ಕೈಗೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ ನಿಮ್ಮ ಮನಸ್ಸನ್ನು ನೀವು ನಿಯಂತ್ರಣದಲ್ಲಿಟ್ಕೊಳ್ಳಿ. ಸರಳ ಜೀವನ ಸಂಯಮವನ್ನು ಕಲಿಸುತ್ತೆ. ಸರಳ ವ್ಯಕ್ತಿತ್ವ ಮನುಷ್ಯತ್ವವನ್ನು ಬೆಳೆಸುತ್ತೆ. ಈ ಒಂದು ವಿಚಾರವನ್ನು ಈ ದಿನ ನೀವು ಮನನ ಮಾಡಿಕೊಳ್ಬೇಕು. ಹಾಗೆ ನೆಚ್ಚಿನ ಗುರುಗಳನ್ನು, ನಿಮಗೆ ಇಷ್ಟವಾದಂತಹ ಗುರುಗಳನ್ನು ಈ ದಿನ ಆರಾಧನೆ ಮಾಡಿ, ಗುರು ಸ್ತೋತ್ರವನ್ನು ಹೇಳಿಕೊಳ್ಳಿ, ಗುರುಗಳ ದರ್ಶನ ಮಾಡಿ. ಈ ದಿನ ಗುರು ಸೇವೆ ಜೊತೆಗೆ ನಿಮ್ಮ ಕೈಲಾದ ಸಹಾಯವನ್ನು, ದಾನ ಧರ್ಮಾದಿಗಳನ್ನು ಮಾಡುವಂಥದ್ದನ್ನು ಮರಿಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಗುರು ದಕ್ಷಿಣಾಮೂರ್ತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಗುರುವಿನ ಸ್ತೋತ್ರವನ್ನು ಪಠಣ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಸ್ವಲ್ಪ ಅಸ್ತವ್ಯಸ್ತವಾಗಿರುವಂಥ ದಿನ. ಯಾವುದರಲ್ಲೂ ಕೂಡ ಒಂದು ರೀತಿಯಲ್ಲಿ ಶಿಸ್ತು ಅನ್ನುವಂಥದ್ದು ಇಲ್ಲ. ಎಲ್ಲದರಲ್ಲೂ ಒಂದು ಕೊರತೆ, ಅಪೂರ್ಣತೆ ಕಾಣುವಂಥದ್ದು. ಹಾಗಾಗಿ ನೀವು ಮಾಡುವಂತಹ ಕೆಲಸಗಳು ಕೂಡ ನಿಮಗೆ ತೃಪ್ತಿಯನ್ನು ತರಲ್ಲ. ಇನ್ನು ಬೇರೆಯವರು ಮಾಡುವಂತಹ ಕೆಲಸ ಕಾರ್ಯಗಳು ಕೂಡ ನಿಮಗೆ ತೃಪ್ತಿಯನ್ನು ತರಲ್ಲ. ಒಟ್ಟಾರೆ ಈ ದಿನ ಅರ್ಧಂಬರ್ಧ ಫಲಗಳಿರುವಂತಹ ದಿನ, ಮಿಶ್ರ ಫಲಗಳಿರುವಂತಹ ದಿನ. ಹಾಗಾಗಿನೇ ಈ ದಿನದಲ್ಲಿ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮ್ಮ ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ತಂದೆ ತಾಯಿಯಂದ್ರಿದ್ದರೆ ಅವರ ಜೊತೆ ನಿಮ್ಮ ಯೋಜನೆಗಳನ್ನು, ನಿಮ್ಮ ವಿಚಾರಗಳನ್ನು, ನಿಮ್ಮ ಸಂಕಲ್ಪಗಳನ್ನು ಕುರಿತಾಗಿ ಚರ್ಚೆ ಮಾಡಿ, ಒಂದು ವಿಚಾರ ಮಂಥನ ಮಾಡಿ ನಂತರ ನೀವು ತೀರ್ಮಾನ ಕೈಗೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನದಲ್ಲಿ ನೀವು ಕೈಗೊಳ್ಳುವಂತಹ ಕೆಲಸ ಕಾರ್ಯಗಳನ್ನು ಪೂರ್ಣ ಮಾಡುವಂತಹ ಗುರಿಯನ್ನು ಇಟ್ಕೊಳ್ಬೇಕು. ಅದಕ್ಕಾಗಿ ಏಕಾಗ್ರತೆ ಇರಲಿ, ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ. ಏಕೆಂದರೆ ನಿಮ್ಮ ಮನಸ್ಸು ಈ ದಿನ ಸ್ವಲ್ಪ ಚಂಚಲವಾಗಿರುವಂಥದ್ದು. ಹಾಗೆ ಯಾವುದೇ ರೀತಿಯ ಪ್ರಯಾಣ ಕೂಡ ನಿಮಗೆ ಅಷ್ಟೊಂದು ಸುಖ ಸೌಖ್ಯವನ್ನು ತರಲ್ಲ. ಹಾಗಾಗಿ ಪ್ರಯಾಣದಲ್ಲಿ ಸ್ವಲ್ಪ ಪೂರ್ವ ಸಿದ್ಧತೆಗಳಿರಲಿ. ದೂರದ ಪ್ರಯಾಣ ಏನಾದರೂ ಇದ್ದರೆ ಅದನ್ನು ಆದಷ್ಟು ಮುಂದಕ್ಕೆ ಹಾಕುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ನಿಮ್ಮ ಸಾಮರ್ಥ್ಯ, ನಿಮ್ಮ ಯೋಗ್ಯತೆ, ನಿಮ್ಮ ಪ್ರತಿಭೆ ಇದರ ಮೇಲೆ ನಂಬಿಕೆ ಇಡಿ, ವಿಶ್ವಾಸ ಇಡಿ. ಎಷ್ಟೋ ಸಮಯ ನಿಮ್ಮನ್ನು ನೀವೇ ನಂಬಲ್ಲ, ನಿಮ್ಮ ಶಕ್ತಿ ನಿಮಗೆ ಗೊತ್ತಿಲ್ಲ, ನಿಮ್ಮ ಸಾಮರ್ಥ್ಯ ನಿಮಗೆ ಅರಿವಿಗೆ ಬಂದಿಲ್ಲ. ಹಾಗಾಗಿ ನಿಮಗೆ ಅಗಾಧವಾದಂತಹ ಪ್ರತಿಭೆ ಇದೆ. ಅದನ್ನು ಈ ಸಂದರ್ಭದಲ್ಲಿ ಬಳಸ್ಕೊಳ್ಳುವಂಥ ಒಂದು ಅವಕಾಶ ಕೂಡ ಬರುತ್ತೆ. ಅದರಲ್ಲೂ ವಿದ್ಯಾರ್ಥಿಗಳು ಇಂಥ ಸಂದರ್ಭವನ್ನು, ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಳಿ. ನಾಳೆಗೆ ಅದೇ ನಿಮಗೆ ಮಾರ್ಗದರ್ಶನ. ಹಾಗಾಗಿ ಭದ್ರವಾದಂತಹ ಒಂದು ನಾಳೆಯನ್ನು ಕಟ್ಕೊಳ್ಬೇಕು, ಭವಿಷ್ಯವನ್ನು ಕಟ್ಕೊಳ್ಬೇಕು ಅಂದರೆ ಈ ದಿನ ನಿಮ್ಮ ಒಂದು ಆತ್ಮವಿಶ್ವಾಸದಲ್ಲಿ ಕೆಲಸಗಳನ್ನು ಎದುರಿಸುವಂಥ ಒಂದು ಪ್ರಯತ್ನ ಮಾಡಿ. ಗುರುಗಳ ಮಾರ್ಗದರ್ಶನ ಈ ದಿನ ನಿಮಗೆ ಇರಲಿ. ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಉತ್ತಮವಾದಂತಹ ಪ್ರತಿಫಲಗಳು ಸಿಕ್ಕುವಂತಹ ದಿನ, ಶುಭ ಯೋಗಗಳು ಇರುವಂತಹ ದಿನ. ಹಾಗಾಗಿನೇ ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಕಾರ್ಯಸಿದ್ಧಿ ಉಂಟಾಗುವಂಥದ್ದು. ಅಂದರೆ ನೀವು ಮಾಡುವಂಥ ಪ್ರಯತ್ನಗಳಲ್ಲಿ ಫಲ ಸಿಕ್ಕತ್ತೆ, ನಿಮಗಂತೂ ಸಂತೃಪ್ತಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರತಿಭೆ ಬೆಳಕಿಗೆ ಬರುವಂಥದ್ದು. ಹಾಗಾಗಿ ನಿಮ್ಮ ಒಂದು ಉತ್ಸಾಹ ಆಗಲಿ, ನೀವು ಮಾಡುವಂತಹ ಕೆಲಸ ಕಾರ್ಯಗಳಾಗಲಿ, ನಿಮ್ಮ ತೀರ್ಮಾನಗಳಾಗಲಿ ಈ ದಿನ 4 ಜನರಿಗೆ ಇಷ್ಟವಾಗುವಂಥ ಸನ್ನಿವೇಶ ಕೂಡ ಇದೆ. ಇನ್ನು ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು. ಅದನ್ನು ಸಮರ್ಥವಾಗಿ ಎದುರಿಸ್ತೀರಿ. ಮೇಲಧಿಕಾರಿಗಳ ಬೆಂಬಲ ಇದೆ, ಸಹೋದ್ಯೋಗಿಗಳ ಸಹಕಾರ ಈ ದಿನ ನಿಮಗೆ ಚೆನ್ನಾಗಿ ಸಿಕ್ಕತ್ತೆ. ಹಾಗೆ ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ಒಂದು ಪುಟ್ಟ ಪ್ರವಾಸ ಹೋಗುವಂಥದ್ದು, ದೇವಾಲಯ ದರ್ಶನ ಮಾಡುವಂಥದ್ದು, ಅಥವಾ ನಿಮಗೆ ಇಷ್ಟವಾದಂಥ ವ್ಯಕ್ತಿಗಳ ಜೊತೆಯಲ್ಲಿ ಈ ದಿನ ಸ್ವಲ್ಪ ಸಮಯ ಕಳೆಯುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಇನ್ನು ಈ ದಿನ ನಿಮ್ಮ ಧನ ಸಂಪತ್ತು ಅಧಿಕವಾಗುವಂಥದ್ದು, ಸಮೃದ್ಧಿಯನ್ನು ತರುತ್ತೆ. ಇಲ್ಲಿ ಧನ ಅಂದರೆ ಹಣ ಮಾತ್ರ ಅಲ್ಲ, ಇಲ್ಲಿ ಧನ ಅಂತ ಹೇಳಿದ್ರೆ ಲೈಫ್, ಅದು ನಿಧಾನ ಅಂದರೆ ಅದೇ ಡೆತ್, ಅದು ಅಂದರೆ ಅದೇ ಸಾವು. ಹಾಗಾಗಿ ಕೆಲವು ವಿಚಾರಗಳಲ್ಲಿ ನಿಧಾನ ಮಾಡಬೇಡಿ, ತಡ ಮಾಡಬೇಡಿ, ಕೂಡಲೇ ಕಾರ್ಯಪ್ರವೃತ್ತರಾಗುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರಿ. ಅದು ನಿಮ್ಮ ಯಶಸ್ಸಿನ ಗುಟ್ಟು. ಹಾಗೆ ಈ ದಿನ ಇನ್ನೊಬ್ಬರ ಆಸರೆಗೆ ಕಾಯುವ ಬದಲು
ಅಂದರೆ ಬೇರೆಯವರ ಮೇಲೆ ಡಿಪೆಂಡ್ ಆಗುವ ಬದಲು ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾದ ಕೆಲಸ ಕಾರ್ಯಗಳನ್ನು ಆಯ್ಕೆ ಮಾಡಿಕೊಂಡು ಮುಂದುವರಿರಿ. ನಿಮ್ಮ ತಂದೆ ತಾಯಿಯಂದ್ರ ಆಶೀರ್ವಾದ ಇದೆ, ಗುರುಗಳ ಆಶೀರ್ವಾದ ಇದೆ, ಗುರುಗಳ ಮಾರ್ಗದರ್ಶನ ಇದೆ. ಹಾಗಾಗಿನೇ ಹಿಂದೆ ನಿಮಗೆ ಗುರುಗಳು ಯಾವ ರೀತಿಯಲ್ಲಿ ಕಿವಿ ಮಾತನ್ನು ಹೇಳಿದ್ರು ಅದನ್ನು ಜ್ಞಾಪಿಸ್ಕೊಳ್ಳಿ, ಅದರಂತೆ ನಡೆಯುವಂಥ ಒಂದು ಪ್ರಯತ್ನ ಮಾಡಿ. ನಿಮ್ಮಲ್ಲಿರುವಂಥ ಒಂದು ವೀಕ್ನೆಸ್ಸನ್ನು ಸರಿಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಈ ದಿನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಇಲ್ಲಾಂದರೆ ಒಮ್ಮೆ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತುಂಬ ವಿಶೇಷವಾದಂತಹ ದಿನ. ಯಾಕೆಂದರೆ ತುಂಬ ಉತ್ಸಾಹ ಇರುವಂತಹ ದಿನ, ಹೊಸ ವ್ಯಕ್ತಿಗಳ ಭೇಟಿ ಆಗುವಂತಹ ದಿನ, ಹೊಸ ಆವಿಷ್ಕಾರಗಳಾಗುತ್ತೆ, ಹೊಸದಾಗಿ ಕೆಲವು ಕೆಲಸಗಳನ್ನು ಆರಂಭ ಮಾಡಬೇಕು ಅನ್ನುವಂಥ ಇಚ್ಛಾಶಕ್ತಿ ಇದೆ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಪೂರ್ತಿ ಮಾಡುವಂಥ ಒಂದು ಗುರಿ ಇದೆ, ಅದು ಹಠವಾದಿಯ ಗುರಿ. ಹಾಗಾಗಿ ಕೆಲಸಗಳಾಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ದಿನ ತುಂಬ ಪ್ರಯತ್ನವನ್ನು ಮಾಡ್ತೀರಿ, ಸರ್ವ ಪ್ರಯತ್ನಗಳನ್ನು ಮಾಡ್ತೀರಿ. ಹಾಗಾಗಿ ಈ ದಿನದ ನಿಮ್ಮ ಪ್ರಯತ್ನ ನಿಮಗೆ ಅದೃಷ್ಟವನ್ನೇ ತಂದುಕೊಡುತ್ತೆ. ಹಾಗೆ ಕೈಗೊಂಡಂತಹ ಒಂದು ವಿಚಾರ ಈ ದಿನ ನಿಮಗೆ ಸ್ವಲ್ಪ ಜಿಜ್ಞಾಸೆಯನ್ನು ಮೂಡಿಸುವಂಥದ್ದು, ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥ ವಿಚಾರದಲ್ಲಿ ಹೆಚ್ಚು ಸಮಯವನ್ನು ಕೂಡ ಕಳೆಯುವಂಥದ್ದಿದೆ. ಆದರೆ ಗುರು ಹಿರಿಯರ ಮಾರ್ಗದರ್ಶನ ನಿಮಗೆ ಅಲ್ಲಿ ಬೇಕಾಗುತ್ತೆ ನೋಡಿ. ಅಂದರೆ ಯಾವ ಕೆಲಸವನ್ನು ಮಾಡೋದ್ರಿಂದ ಯಾವ ರೀತಿಯ ಲಾಭ ಸಿಕ್ಕತ್ತೆ, ಅನುಕೂಲ ಆಗತ್ತೆ ಅನ್ನುವಂಥದ್ದನ್ನು ಗುರು ಹಿರಿಯರು ಅವರ ಅನುಭವದಲ್ಲಿ ಹೇಳುವಂಥದ್ದು. ಆ ಮಾತನ್ನು ಈ ದಿನ ಸಂಪೂರ್ಣವಾಗಿ ಕೇಳಿಸ್ಕೊಳ್ಳಿ, ಅನುಷ್ಠಾನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ ನಿಮಗೆ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ನಿರೀಕ್ಷಿತ ಪ್ರಗತಿ ಇದೆ. ನೀವು ಅಂದುಕೊಂಡಂತೆ ಒಂದು ಸನ್ನಿವೇಶ ನಿಮ್ಮ ಕೈಯಲ್ಲಿರುತ್ತೆ. ಹಾಗಾಗಿ ನಿಮ್ಮ 6th ಸೆನ್ಸ್ ಅನ್ನುವಂಥದ್ದು ಈ ದಿನ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಹಾಗೆ ಈ ದಿನ ಯಾವುದು ನಿಮ್ಮ ಜೊತೆಯಲ್ಲಿದೆ, ಯಾವುದು ನಿಮಗೆ ಪ್ರಾಪ್ತಿಯಾಗಿದೆ, ಅದರಲ್ಲಿ ಈ ದಿನ ಹೆಚ್ಚಿನ ತೃಪ್ತಿಯನ್ನು ಪಡಬೇಕು. ಆದರೆ ಕೆಲವರಿಗೆ ವಿಪರೀತವಾದಂತಹ ಆಸೆ, ಅತಿ ಆಸೆ ಇರುವಂಥದ್ದು ಕೆಲವು ವಿಚಾರಗಳಲ್ಲಿ, ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಬರದೆ ಇಹುದರ ಎಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತು ಇರುವುದನ್ನು ಕೇಡುಗಳ ನಡುವೆ, ಇರುವ ಭಾಗ್ಯವ ನೆನೆದು ಬಾರೆನೆಂಬುದನ್ನು ಬಿಡು, ಹರ್ಷಕ್ಕದೆ ದಾರಿಯಲ್ಲೋ ಮಂಕುತಿಮ್ಮ ಅಂತ ಹೇಳ್ತಾರೆ. ಅಂದರೆ ನಿನ್ನ ಕೈಗೆ ಬರದೇ ಇರುವುದರ ಆಲೋಚನೆಯಲ್ಲಿ ಬಂದಿರುವಂಥದ್ದನ್ನು ಮರಿಬೇಡ. ನಿಮ್ಮ ಕೈಲಿ ಈಗಾಗಲೇ ಏನೋ ಇದೆ ಅದನ್ನು ಮರಿಬೇಡ, ಬರದೇ ಇರೋದಕ್ಕೆ ಆಸೆ ಪಡಬೇಡ. ಹಾಗೆ ಕೇಡುಗಳು ಹೇಳಿ ಕೇಳಿ ಬರಲ್ಲ, ತೊಂದರೆಗಳು ತಾಪತ್ರಯಗಳು ಅನಿರೀಕ್ಷಿತವಾಗಿ ಬಂದುಬಿಡತ್ತೆ. ಅದನ್ನು ನಾವು ಸಮರ್ಥವಾಗಿ ಎದುರಿಸಬೇಕು. ಅಂಥ ತೊಂದರೆಗಳು ಕೂಡ ಒಮ್ಮೊಮ್ಮೆ ನಮಗೆ ಸಹಾಯವನ್ನು ಮಾಡುತ್ತೆ, ನಮಗೆ ಒಳಿತನ್ನು ಮಾಡ್ತಾ ಇರುತ್ತೆ. ಹಾಗಾಗಿ ಅದನ್ನು ಗುರುತಿಸಬೇಕು, ಇರುವ ಭಾಗ್ಯವನ್ನು ಜ್ಞಾಪಿಸ್ಕೊಳ್ಬೇಕು. ಯಾವುದು ಬಂದಿಲ್ಲ ಅಂಥದ್ದನ್ನು ಮರೆತು ಬಿಡಬೇಕು. ಅದು ನಮ್ಮ ಪಾಲಿಗೆ ಇಲ್ಲ ಅಂತ ಹೇಳಿ ನಾವು ಅದನ್ನು ವರ್ಜಿಸಿ ಇರುವಂಥ ಸೌಲಭ್ಯಗಳನ್ನು, ಸವಲತ್ತುಗಳನ್ನು, ಸಂಪನ್ಮೂಲಗಳನ್ನು, ಸಾಮರ್ಥ್ಯವನ್ನು ಬಳಸ್ಕೊಳ್ಬೇಕು ಅನ್ನುವಂಥ ಒಂದು ಕಿವಿ ಮಾತು, ಗುರುಗಳ ಮಾತು, ಇದನ್ನು ನೀವು ಅನುಸರಣೆ ಮಾಡಿಕೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ಸ್ವಲ್ಪ ತೊಂದರೆಗಳಿರ್ಬೋದು, ಏನೋ ಸಮಸ್ಯೆ ಇರ್ಬೋದು, ಏನೋ ಒಂದು ಚಿಂತೆ ಗಹನವಾಗಿ ನಿಮ್ಮನ್ನು ಕಾಡುತ್ತೆ. ಆದರೆ ಮಧ್ಯಾಹ್ನದ ನಂತರದಲ್ಲಿ ನೀವು ನಿಮ್ಮ ತೀರ್ಮಾನಗಳಿಗೆ ಬದ್ಧರಾಗ್ತೀರಿ. ಹಾಗೆ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದಂತಹ ಆಸಕ್ತಿ ಮೂಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಕೆಲವರ ಮಾತು ನಿಮಗೆ ಪ್ರೇರೇಪಣೆಯಾಗುತ್ತೆ, ಹಿರಿಯರ ಮಾತು ನಿಮಗೆ ಮಾರ್ಗದರ್ಶನವಾಗಿ ಇರುತ್ತೆ ಈ ದಿನದಲ್ಲಿ. ಹಾಗಾಗಿ ನಿಮ್ಮ ಶಕ್ತಿಯನ್ನು, ಸಾಮರ್ಥ್ಯವನ್ನು, ಮಾಡಬೇಕಾದಂಥ ಕೆಲಸ ಕಾರ್ಯಗಳನ್ನು, ಜವಾಬ್ದಾರಿಗಳನ್ನು ಬೇರೊಬ್ಬರು ನಿಮಗೆ ತಿಳಿಸ್ಬೇಕು. ಆಗ ನೋಡಿ ಎಲ್ಲ ಕೊಡವಿಕೊಂಡು ಹೇಳ್ತೀರಿ, ಕೆಲಸವನ್ನು ಮಾಡುವಂಥ ಉತ್ಸಾಹವನ್ನು ತೋರಿಸ್ತೀರಿ. ಹಾಗೆ ಈ ದಿನ ನಿಮ್ಮ ಪಾತ್ರವನ್ನು ಅರಿತು ನೀವು ಕೆಲಸವನ್ನು ಮಾಡಬೇಕು. ಸಮಯ ಸಂದರ್ಭ ನೋಡಿಕೊಳ್ಬೇಕು. ನಿಮ್ಮ ಜವಾಬ್ದಾರಿ ಏನು ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಬೇಕು ಈ ದಿನದಲ್ಲಿ. ಹಾಗಾಗಿ ಎಲ್ಲ ಸಮಯದಲ್ಲೂ ಕೂಡ ಒಂದೇ ತೆರನಾಗಿ ಇರಲಿಕ್ಕೆ ಸಾಧ್ಯ ಆಗಲ್ಲ. ಒಮ್ಮೊಮ್ಮೆ ಒಂದೊಂದು ವೇಷವನ್ನು ಹಾಕ್ತಾ ಇರಬೇಕು. ಅದಕ್ಕಾಗಿ ಗುಂಡಪ್ಪನವರು ಹೇಳೋದು, ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳೆ ಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಮತ್ತೊಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಒಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗೋ ಮಂಕುತಿಮ್ಮ ಅಂತ ಹೇಳ್ತಾರೆ.
ಹಾಗಾಗಿ ಒಂದು ಸಲ ಹೂದೋಟದಲ್ಲಿದ್ದರೆ ಇನ್ನೊಂದು ಸಲ ಸ್ನೇಹಿತರ ಸಂತೋಷ ಕೂಟದಲ್ಲಿ ಇರ್ತೀವಿ, ಮತ್ತೊಮ್ಮೆ ಸಂಗೀತ ಕಚೇರಿಯಲ್ಲಿ, ಇನ್ನೊಮ್ಮೆ ಶಾಸ್ತ್ರಗಳನ್ನು ಓದುವಂಥದ್ದು, ಜ್ಞಾನ ಸಂಪಾದನೆ ಮಾಡಿಕೊಳ್ಳುವಂಥದ್ದು, ಕೆಲವು ಸಮಯ ಸಂಸಾರದಲ್ಲಿ ಇರ್ತೀವಿ. ಸಂಸಾರದ ಸುಖ ಇದೆ, ದುಃಖ ಇದೆ, ಅಲ್ಲಿ ಮಿಶ್ರ ಫಲಗಳು ಕೂಡ ಇರುತ್ತೆ. ಹಾಗೆ ಮೌನವಾಗಿ ಚಿಂತನೆ ಮಾಡುವಂತಹ ಸಂದರ್ಭಗಳು ಕೂಡ ಅಲ್ಲಿ ಬರ್ಬೋದು. ಆ ವಿಚಾರಗಳಲ್ಲೇ ನಾವು ಬ್ರಹ್ಮಜ್ಞಾನವನ್ನು ಪಡ್ಕೊಳ್ಬೇಕು, ಭಗವಂತನ ಆರಾಧನೆಯನ್ನು ಮಾಡ್ತಾ ಇರಬೇಕು. ಈ ಒಂದು ವಿಚಾರವನ್ನು ನೀವು ಈ ದಿನ ಮನನ ಮಾಡಿಕೊಳ್ಳಿ, ಮನದಟ್ಟು ಮಾಡಿಕೊಳ್ಳಿ. ಇದರ ವಿಶೇಷವಾದಂಥ ಅರ್ಥ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಪಾತ್ರವನ್ನು ಸಂದರ್ಭೋಚಿತವಾಗಿ ನೀವು ಮಾಡಿ ಮುಗಿಸ್ಬೇಕು. ನಾವೆಲ್ಲ ಪಾತ್ರಧಾರಿಗಳು. ಸೂತ್ರಧಾರ ಒಬ್ಬ ಇದ್ದಾನೆ, ಮೇಲೆ ಇದ್ದಾನೆ ಭಗವಂತ. ಅವನನ್ನು ಈ ದಿನ ಜ್ಞಾಪಿಸ್ಕೊಳ್ಳಿ, ಸ್ಮರಣೆ ಮಾಡಿಕೊಳ್ಳಿ. ಅವನು ಹೇಳಿದಂತೆ, ಅವನ ನಿಯಮದಂತೆ ಜಗತ್ತು ನಡೀತಾ ಇದೆ. ಆದರೆ ನಮ್ಮ ಪ್ರಯತ್ನಗಳು ಕೂಡ ಜೊತೆಯಲ್ಲಿ ಸಾಗ್ತಾ ಇರಲಿ. ಒಳ್ಳೆಯದನ್ನು ಬಯಸಿ ಅದ್ಭುತವಾದಂಥ ಯಶಸ್ಸು ನಿಮಗೆ ನಾಳೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ತೀರ್ಮಾನದಲ್ಲಿ, ನಿಮ್ಮ ಅಭಿಪ್ರಾಯದಲ್ಲಿ ದ್ವಂದ್ವತೆಗಳಿರುವಂಥದ್ದು. ಎರಡೆರಡು ಮನಸ್ಸು ಇದೆ, ಎರಡೆರಡು ಗುರಿಗಳಿದೆ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಈ ದಿನ ಅನುಮಾನ ಕೂಡ ಇರುವಂಥದ್ದು. ನಿಮ್ಮ ಬಗ್ಗೆನೇ ನಿಮಗೆ ಅನುಮಾನ, ಬೇರೆಯವರ ಬಗ್ಗೆ ಅನುಮಾನ. ಹಾಗಾಗಿ ಈ ದಿನ ಯಾರನ್ನೂ ನಂಬಲ್ಲ, ನೀವು ಕೂಡ ಕೆಲಸವನ್ನು ಮುಂದುವರಿಸಲ್ಲ. ಅಂಥ ಒಂದು ಜಿಜ್ಞಾಸೆ ಇರುವಂಥ ಸಂದರ್ಭ ಇದು. ಆದರೆ ಯಾವುದೇ ಕಷ್ಟ ಬರಲಿ, ನಷ್ಟ ಆಗಲಿ, ನೀವು ಗುರಿಯನ್ನು ಮಾತ್ರ ಬಿಡಬಾರ್ದು. ಇದನ್ನು ಕೆಲವು ಉದಾಹರಣೆಗಳಿಂದ, ಕೆಲವು ಆದರ್ಶ ವ್ಯಕ್ತಿಗಳಿಂದ ಕಲ್ತ್ಕೊಳ್ಳುವಂಥ ಒಂದು ಸಂದರ್ಭ ಇದೆ. ಇಲ್ಲಿ ನೋಡಿ, ವಿಶ್ವಾಮಿತ್ರ ಜನ್ಮದಿಂದ ಕ್ಷತ್ರಿಯ, ಆದರೆ ಕ್ಷಾತ್ರ ಬಲಕ್ಕಿಂತ ಬ್ರಹ್ಮ ಬಲ ದೊಡ್ಡದು. ಹಾಗಾಗಿ ಬ್ರಹ್ಮಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಬೇಕು ಅಂತ ಹೇಳಿ ಅವರು ಘೋರವಾದ ತಪಸ್ಸನ್ನು ಮಾಡ್ತಾರೆ. ತಪಸ್ಸನ್ನು ಮುರಿಬೇಕು ಅಂತ ಹೇಳಿ ದೇವೇಂದ್ರ ಏನೇನೋ ಉಪಾಯವನ್ನು ಮಾಡ್ತಾ ಇರ್ತಾನೆ. ಅಪ್ಸರೆಯರನ್ನು ಕಳಿಸ್ತಾನೆ, ತಪಸ್ಸನ್ನು ಭಂಗ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾನೆ. ಆದರೆ ವಿಶ್ವಾಮಿತ್ರರು ಮತ್ತೆ ತಪಸ್ಸು ಭಂಗ ಆದರೂ ಕೂಡ ಮತ್ತೆ ತಪಸ್ಸನ್ನು ಇನ್ನಷ್ಟು ತೀವ್ರಗೊಳಿಸ್ತಾರೆ. ಸೋತೆ ಅಂತ ಹೇಳಿ ಅವರು ತಪಸ್ಸನ್ನು ಕೈ ಬಿಡಲ್ಲ, ಅದನ್ನು ಮುಂದುವರಿಸ್ತಾರೆ. ಇದರಿಂದ ಅವರಿಗೆ ಒಂದು ಪರಮ ಪದವಿ ಲಭ್ಯವಾಗುತ್ತೆ, ರಾಜರ್ಷಿ ಆಗ್ತಾರೆ, ಕೊನೆಗೆ ಬ್ರಹ್ಮರ್ಷಿಯೇ ಆಗ್ಬಿಡ್ತಾರೆ. ಹಾಗಾಗಿ ಎಷ್ಟೇ ಎಡರು ತೊಡರುಗಳಿರಲಿ, ಎಷ್ಟೇ ಸಮಸ್ಯೆಗಳಿರಲಿ, ಅದನ್ನು ಎದುರಿಸುವಂಥ ಒಂದು ಏಕಾಗ್ರತೆ ಬೇಕು. ಆ ಒಂದು ಮನಸ್ಸು ಈ ದಿನ ನಿಮಗೆ ಬೇಕು, ಹೈಯೆಸ್ಟ್ ಕಾನ್ಸಂಟ್ರೇಷನ್ ಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಚಂಚಲವಾದ ಮನಸ್ಸು ಈ ದಿನ ನಿಮ್ಮನ್ನು ಅಧೋಗತಿಗೆ ಇಳಿಸ್ಬಿಡುತ್ತೆ, ಕೆಲವೊಂದು ನಷ್ಟಕ್ಕೆ ಕಾರಣವಾಗುತ್ತೆ. ಕೆಲವು ಮಿತ್ರರಿಂದ ಈ ದಿನ ನಿಮಗೆ ದ್ರೋಹ ಆಗುವಂಥದ್ದು. ನೀವು ಪ್ರೀತಿ ಮಾಡಿದಂಥವರೇ, ತೀರಾ ಬೇಕಾದಂಥವರೇ ನಿಮಗೆ ಕೈ ಕೊಡುವಂಥ ಸಾಧ್ಯತೆ ಇದೆ. ಅವರ ಮಾತು, ಅವರ ನಡವಳಿಕೆ ಈ ದಿನ ನಿಮಗೆ ಬೇಸರವನ್ನು ಕೂಡ ತರಿಸುತ್ತೆ. ಅದರಿಂದಲೇ ಕೆಲವು ಅನುಭವಿಗಳ ಮಹತ್ತರವಾದಂತಹ ಒಂದು ಮಾರ್ಗದರ್ಶನವನ್ನು ಪಡ್ಕೊಳ್ಳಿ, ಅವರ ಅನುಭವದ ಮಾತನ್ನು ಕೇಳಿಸ್ಕೊಳ್ಳಿ, ಗುರು ಹಿರಿಯರ ಸೇವೆ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡಬಹುದಾದಂತಹ ದಿನ. ಹಾಗಾಗಿ ನಿಮ್ಮ ಬಂಧುಗಳು, ಮಿತ್ರರು ಈ ದಿನ ನಿಮಗೆ ಸಂತೋಷವನ್ನು ತರ್ತಾರೆ. ಕೆಲಸ ಕಾರ್ಯಗಳಿಗೆ ಸಹಕಾರವನ್ನು ಕೊಡ್ತಾರೆ. ಯಾವುದಕ್ಕೂ ಕೊರತೆ ಇಲ್ಲ, ಎಲ್ಲವೂ ಇದೆ. ಆದರೆ ಅದನ್ನು ವಿವೇಚನೆಯಿಂದ ಸಂದರ್ಭೋಚಿತವಾಗಿ ಬಳಸ್ಕೊಳ್ಳುವಂಥ ಸಾಮರ್ಥ್ಯ ನಿಮಗಿರಬೇಕಷ್ಟೇ. ಹಾಗೆ ಈ ದಿನ ನಿಮಗೆ ಅಪರಿಚಿತವಾದಂತಹ ಕಾರ್ಯಕ್ಷೇತ್ರದಲ್ಲಿ ಕೈ ಹಾಕುವಂಥದ್ದು, ಅದರಲ್ಲೂ ಕೂಡ ಒಂದು ಸಾಹಸ, ಏನೋ ಒಂದು ಸ್ಪರ್ಧೆ, ಏನೋ ಒಂದು ಕುತೂಹಲ, ಈ ರೀತಿ ಮಾಡುವಂಥ ಕೆಲಸ ಕಾರ್ಯಗಳು ಕೂಡ ನಿಮಗೆ ಯಶಸ್ಸನ್ನು ತರುತ್ತೆ. ಹಾಗೆ ಈ ದಿನ ಕೆಲವೊಂದು ತಪ್ಪು ಅಭಿಪ್ರಾಯಗಳಿಂದ ದೂರ ಇರುವಂತಹ ಸ್ನೇಹಿತರಾಗಲಿ, ಬಂಧುಗಳಾಗಲಿ ನಿಮ್ಮ ಕಡೆಗೆ ಬರುವಂಥದ್ದು, ನಿಮ್ಮ ಒಂದು ಸಂಬಂಧವನ್ನು ಬಯಸಿ ಈ ದಿನ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಕೆಲವೊಂದು ವಿಚಾರಗಳನ್ನು ನೀವು ಧೈರ್ಯದಿಂದ ಮುಂದುವರಿಸಬೇಕು. ಎಲ್ಲೋ ಒಂದು ಕಡೆ ಸೋಲಾಗುತ್ತೆ, ಹಿನ್ನಡೆ ಆಗುತ್ತೆ, ನಷ್ಟ ಆಗುತ್ತೆ ಅಂಥೇಳಿ ಕೈಕಟ್ಟಿ ಕೂತಿರಬೇಡಿ. ಅದಕ್ಕಾಗಿಯೇ ಹಿರಿಯರು ಹೇಳುವಂಥ ಮಾತು, ಎಡವದೆಯೇ ಮೈಗಾಯ ಒಡೆಯದೆಯೇ ಮಗುವಾರು ನಡೆಯ ಕಲಿತವರು ಮತಿ ನೀತಿ ಗತಿಯಂತೂ ಅನ್ನುವಂಥ ಮಾತು. ಏಕೆಂದರೆ ನಡೆಯುವಾಗ ಎಡವುದು ಸಹಜ,
ಒಂದು ಮಗು ನಡೆಯೋದನ್ನು ಕಲಿಯಬೇಕು ಅಂದರೆ ಎಷ್ಟು ಸಲ ಬಿದ್ದಿರುತ್ತೆ, ಎಷ್ಟು ಸಲ ಎದ್ದಿರುತ್ತೆ, ಎಷ್ಟು ಅವಮಾನ ಆಗಿದೆ. ಆದರೆ ಹಿರಿಯರ ಒಂದು ಆತ್ಮವಿಶ್ವಾಸಪೂರ್ವಕವಾದಂತಹ ಮಾತು, ಅಭಿಪ್ರೇರಣೆಯ ಮಾತು ಅದಕ್ಕೆ ಒಂದು ಧೈರ್ಯವನ್ನು ತರುತ್ತೆ. ಬಿದ್ದರೂ ಕೂಡ ಎದ್ದೇಳಬಹುದು ಅನ್ನುವಂಥ ಆತ್ಮವಿಶ್ವಾಸವನ್ನು ಅದು ಕಲಿಸುತ್ತೆ. ಆ ರೀತಿಯಲ್ಲಿ ಈ ದಿನ ನಿಮಗೆ ಯಾವುದೇ ಕ್ಷೇತ್ರದಲ್ಲಿ ಸೋಲಾಗಿರಲಿ, ನಷ್ಟ ಆಗಿರಲಿ, ಅವಮಾನ ಆಗಿರಲಿ, ಅದನ್ನು ಮರೆತು ಅದೇ ಕ್ಷೇತ್ರದಲ್ಲೇ ಮುಂದುವರಿಯುವಂಥ ಒಂದು ಪ್ರಯತ್ನ ಮಾಡಿ. ಒಳ್ಳೆಯ ಫಲ ನಿಮಗೆ ಪ್ರಯತ್ನಕ್ಕೆ ಸಿಕ್ಕತ್ತೆ. ಹಾಗೆ ಈ ದಿನ ಕೆಲವು ವಿಚಾರಗಳಲ್ಲಿ ಸ್ವಲ್ಪ ಹೊಂದಾಣಿಕೆಯ ಮನೋಭಾವವನ್ನು ಇಟ್ಕೊಳ್ಳಿ, ಜೀವನ ಸುಗಮವಾಗುತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಗ್ರಹ ಸ್ಥಾನಗಳು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆರಂಭದಲ್ಲಿ ವಿಘ್ನಗಳು ಜಾಸ್ತಿ ಇರುತ್ತೆ. ಕೆಲಸಗಳನ್ನೇ ಅರ್ಧಕ್ಕೆ ನಿಲ್ಲಿಸಬೇಕು ಅನ್ನುವಂಥ ಮನಸ್ಥಿತಿ ಇರುತ್ತೆ. ಆದರೂ ಕೂಡ ಯಾವುದೋ ಹಠದಿಂದ ಯಾರಿಗಾಗಿ ಆದರೂ ಈ ದಿನ ಕೆಲಸವನ್ನು ಮಾಡುವಂಥ ಒಂದು ಮನಸ್ಸು ಕೂಡ ಇದೆ. ಹಾಗಾಗಿ ಈ ದಿನ ಕೆಲಸವನ್ನು ಬಿಡಬೇಕಾ ಮುಂದುವರಿಸಬೇಕಾ ಅನ್ನುವಂಥ ಜಿಜ್ಞಾಸೆ, ಇದರಲ್ಲೇ ಸಮಯ ವ್ಯರ್ಥವಾಗುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಪ್ರತ್ಯಕ್ಷ ಕಂಡರೂ ಕೂಡ ಪ್ರಮಾಣಿಸಿ ನೋಡು ಅನ್ನುವಂಥ ರೀತಿಯಲ್ಲಿ ಕೆಲವನ್ನು ಪರಿಗಣಿಸಬೇಕಾಗತ್ತೆ. ನೋಡಿ, ಇಲ್ಲಿ ಸಮುದ್ರವನ್ನು ಕಣ್ಣಿಂದ ನೋಡಿದಾಗ ಆಗುವಷ್ಟು ಆನಂದ ಪುಸ್ತಕದಲ್ಲಿ ಅಕ್ಷರಗಳಲ್ಲಿ ಓದಿದಾಗ ಆಗಲ್ಲ. ಹಾಗೆ ಅದರ ತೆರೆಗಳನ್ನು, ಅದರ ಒಂದು ವಿಚಿತ್ರವಾದಂಥ ಸನ್ನಿವೇಶಗಳನ್ನು ಪುಸ್ತಕದಲ್ಲಿ ಇರುವಂಥ ವರ್ಣನೆಯನ್ನು ನೋಡಿದ್ರೆ ನಮಗೆ ಅನುಭವಕ್ಕೆ ಬರಲ್ಲ. ಪ್ರತ್ಯಕ್ಷ ನೋಡಿದಾಗ ಅದರ ಅನುಭವವೇ ಬೇರೆ. ಆ ನಿಟ್ಟಿನಲ್ಲಿ ಈ ದಿನ ನಿಮಗೆ ಪ್ರತ್ಯಕ್ಷ ಅನುಭವ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ನೀವು ಅಂತಹ ಸನ್ನಿವೇಶವನ್ನು ಅನುಭವಕ್ಕೆ ಪರಿವರ್ತನೆ ಮಾಡಿಕೊಳ್ಬೇಕು. ಎಲ್ಲದರಲ್ಲೂ ಕೂಡ ಈ ದಿನ ಸರಿ ತಪ್ಪುಗಳಿದೆ, ಒಪ್ಪು ತಪ್ಪುಗಳು ಇದ್ದೇ ಇರುತ್ತೆ. ಆದರೆ ಅದನ್ನು ವಿಶೇಷ ರೀತಿಯಲ್ಲಿ ಪರಿಗಣಿಸುವಂಥ ಒಂದು ಮನಸ್ಸನ್ನು ಮಾಡಬೇಕಷ್ಟೇ. ಇಲ್ಲ ಅಂತ ಹೇಳಿದ್ರೆ ಇಡೀ ಜೀವನವೇ, ಇಡೀ ಸಮಾಜವೇ ನಿಮಗೆ ಎದುರಾಗಿ ನಿಂತಿದೆ ಅನ್ನುವಂಥ ಭಾವನೆ ಬಂದ್ಬಿಡ್ಬೋದು. ಹಾಗಾಗಿ ಕೆಟ್ಟದರಲ್ಲೂ ಕೂಡ ಒಳಿತಿದೆ ಅನ್ನುವಂಥದ್ದನ್ನು ಕಂಡುಹಿಡಿಯುವಂಥ ಒಂದು ಪ್ರಯತ್ನ ಮಾಡಿ. ನೋಡಲಿಕ್ಕೆ ಕೆಟ್ಟವರಿದ್ದರೂ ಆಂತರ್ಯದಲ್ಲಿ ಒಳ್ಳೆಯವರೇ ಇರಬಹುದು. ಮಾತು ಒರಟಾದರೂ ಮನಸ್ಸು ಮೃದುವಾಗಿರ್ಬೋದು. ನಿಮಗೆ ವಿರೋಧಿಗಳಾದರೂ ಎಲ್ಲ ಒಂದು ಕಡೆ ಕಷ್ಟಕ್ಕೆ ಮರುಗುವಂಥ ಮನಸ್ಸಿರ್ಬೋದು. ಇಂತಹ ಒಂದು ಸಮಾಜ, ಇಂತಹ ಒಂದು ವ್ಯಕ್ತಿಗಳು, ಇದರಲ್ಲಿ ನೀವು ಒಳಿತನ್ನು ಹುಡುಕಬೇಕು. ಹಾಗಾಗಿ ನಿಮ್ಮಲ್ಲಿ ಈ ದಿನ ಒಂದು ಸಾಮರ್ಥ್ಯ ಇದೆ, ಹಾಗೆ ಒಂದು ಬುದ್ಧಿವಂತಿಕೆ ಇದೆ. ಅದೇನೆಂದರೆ ಕಸದಲ್ಲೂ ಕೂಡ ರಸವನ್ನು ಮಾಡುವಂಥ ಒಂದು ಸಾಮರ್ಥ್ಯ ಇದೆ. ಅಂಥದ್ದನ್ನು ಈ ದಿನ ಸಂಪೂರ್ಣವಾಗಿ ಬಳಸ್ಕೊಳ್ಳಿ. ನಿಮ್ಮನ್ನು ನೀವು ಅರಿಯುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶಿವ ಪಾರ್ವತಿಯರ ದರ್ಶನ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಬಹಳ ನಿಖರವಾದ ದಿನ, ಕರಾರುವಕ್ಕಾದಂತಹ ದಿನ. ಯಾವುದೇ ಕೆಲಸ ಕಾರ್ಯಗಳು ಸರಿ ಅಂದರೆ ಸರಿ, ತಪ್ಪು ಅಂದರೆ ತಪ್ಪು ಅಂತ ಹೇಳಿ ನಿರ್ಧಾರಿತವಾಗಿ ತಿಳಿಸುವಂಥ ಒಂದು ದಿನ. ಏಕೆಂದರೆ ನಿಮ್ಮ ಅಭಿಪ್ರಾಯ, ನಿಮ್ಮ ಒಂದು ತೀರ್ಮಾನ ಈ ದಿನ ಬಹಳ ಕ್ರಮಬದ್ಧವಾಗಿರುತ್ತೆ. ಅದಕ್ಕೆ ನೀವು ಕೂಡ ಬದ್ಧರಾಗಿ ಇರ್ತೀರಿ. ಇನ್ನು ಪ್ರಮುಖವಾದಂತಹ ವ್ಯವಹಾರಗಳಲ್ಲಿ ಪ್ರಮುಖ ನಿರ್ಧಾರಗಳನ್ನು ಅನುಷ್ಠಾನಗೊಳಿಸುವಂತಹ ದಿನ. ಈ ಹಿಂದೆ ತೆಗೆದುಕೊಂಡಿರುವಂತಹ ತೀರ್ಮಾನ ಆಗಲಿ, ಅರ್ಧಂಬರ್ಧ ಆಗಿರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಆಗಲಿ ಈ ದಿನ ನಿಮಗೆ ವಿಶೇಷವಾದಂತಹ ಆಸಕ್ತಿ ಇದೆ, ಉತ್ಸಾಹ ಇದೆ. ಇನ್ನು ಈ ದಿನ ಹೊಸ ವ್ಯಕ್ತಿಗಳ ಪರಿಚಯ ಆಗುವಂಥದ್ದು ಕೂಡ ಇದೆ. ಇದು ಮನೆಯಲ್ಲಿ ಅಥವಾ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಆಗಬೇಕಾಗಿರುವಂತಹ ಚಟುವಟಿಕೆಗಳಿಗೆ ಅವರ ಸಹಾಯ ಕೂಡ ಈ ದಿನ ನೀವು ನಿರೀಕ್ಷೆ ಮಾಡುವಂತಹ ಸಂದರ್ಭ ಇದೆ. ಹಾಗೆ ಈ ದಿನ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ನಿರೀಕ್ಷಿತ ಪ್ರಗತಿಯನ್ನು ಕಾಣುವಂಥ ಒಂದು ವಿಶೇಷ ದಿನ. ಹಾಗೆ ಈ ದಿನ ನಿಮ್ಮ ಯೋಗ್ಯತೆ, ನಿಮ್ಮ ಸಾಮರ್ಥ್ಯ, ನಿಮ್ಮ ಪ್ರತಿಭೆ ಇದನ್ನು ಅಳಿಲಿಕ್ಕಾಗಿಯೇ ಒಂದು ಸನ್ನಿವೇಶ ಸೃಷ್ಟಿಯಾಗುತ್ತೆ. ಕೆಲವರು ನಿಮ್ಮನ್ನು ಪರೀಕ್ಷೆ ಮಾಡಲಿಕ್ಕಾಗಿಯೇ ಏನೋ ಒಂದು ತಂತ್ರವನ್ನು ಹೂಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಆದರೆ ಸ್ವಲ್ಪ ಏಕಾಗ್ರತೆಯಿಂದ, ಸ್ವಲ್ಪ ಸನ್ನಿವೇಶವನ್ನು ಪರಿಶೀಲನೆ ಮಾಡಿಕೊಂಡು ಮುಂದುವರೆದರೆ ಎಂತಹ ಸ್ಪರ್ಧೆಯನ್ನು ಕೂಡ ಎದುರಿಸುವಂಥ ಧೈರ್ಯ ನಿಮಗಿರುತ್ತೆ. ವಿದ್ಯಾರ್ಥಿಗಳಿಗೂ ಈ ದಿನ ಉತ್ತಮ ಅವಕಾಶಗಳು ಬರುವಂತಹ ದಿನ. ಆದರೆ ನಿಮ್ಮ ಸ್ನೇಹಿತರ ವಿಚಾರದಲ್ಲಿ ಮಾತ್ರ ಈ ದಿನ ನೀವು ಬಲವಾಗಿ ಸಮರ್ಥನೆಯನ್ನು ಮಾಡಿಕೊಳ್ಳಿಕ್ಕೆ ಹೋಗಬೇಡಿ. ಏಕೆಂದರೆ ಯಾವ ಹುತ್ತದಲ್ಲಿ ಯಾವ ಹಾವಿದೆಯೋ ಗೊತ್ತಿಲ್ಲ. ಹಾಗಾಗಿ ಯಾರ ಮನಸ್ಸಿನಲ್ಲಿ ಯಾವ ರೀತಿಯ ಅಜೆಂಡಾ ಇದೆ ಅನ್ನುವಂಥದ್ದು ಗೊತ್ತಾಗಲ್ಲ.
ಹಾಗಾಗಿ ಬೇರೆಯವರನ್ನು ಸಮರ್ಥನೆ ಮಾಡಿಕೊಳ್ಳುವಂಥದ್ದು, ಅವರ ತಪ್ಪು ಒಪ್ಪುಗಳನ್ನು ನೀವು ಕೂಡ ಈ ದಿನ ಎಂಡಾರ್ಸ್ ಮಾಡುವಂಥ ಒಂದು ಪ್ರಯತ್ನ ಮಾಡಬೇಡಿ. ಹಾಗಾಗಿ ನಿಮ್ಮ ವ್ಯಕ್ತಿತ್ವಕ್ಕೆ, ನಿಮ್ಮ ಒಂದು ಪ್ರತಿಭೆಗೆ ವಿರುದ್ಧವಾಗಿರುವಂಥ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಗ್ರಾಮ ದೇವತೆಯ ದರ್ಶನ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸ್ವಲ್ಪ ಒತ್ತಡಗಳಿರುವಂಥ ದಿನ. ಕೆಲಸ ಕಾರ್ಯದಲ್ಲಿ ಒತ್ತಡ, ಕೆಲಸ ಆಗದೇ ಇದ್ದರೆ ಒತ್ತಡ, ಆಗಿದ್ದರೆ ಒಂದು ರೀತಿಯ ಒತ್ತಡ. ಹಾಗೆ ಕುಟುಂಬದಿಂದ ಕೂಡ ಕುಟುಂಬಸ್ಥರ ಒಂದು ಕೆಲಸ ಕಾರ್ಯಗಳು ಆಗಬೇಕು ಅಂತ ಹೇಳಿ ನಿಮ್ಮನ್ನು ಪೀಡಿಸುವಂಥದ್ದು ಇದೆ. ನಿಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿ ಹಾಕುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ನಿಮ್ಮ ಸ್ವಾತಂತ್ರ್ಯ ಹರಣವಾಗುವಂಥ ಸಂದರ್ಭ ಇದು. ಅಂದರೆ ನಿಮ್ಮ ಸ್ವಂತದ ಕೆಲಸಕ್ಕೆ ನಿಮಗೆ ಬಿಡುವಿಲ್ಲ, ಸಮಯ ಇಲ್ಲ, ಯೋಚನೆ ಮಾಡಲಿಕ್ಕೂ ಕೂಡ ಪುರ್ಸೊತ್ತಿರಲ್ಲ. ಹಾಗಾಗಿ ಈ ದಿನ ಬೇರೆಯವರ ಒತ್ತಡಕ್ಕೆ ಒಳಗಾಗುವಂಥದ್ದು, ದಾಕ್ಷಿಣ್ಯಕ್ಕೆ ಬಲಿಯಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಒಟ್ಟಾರೆ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಕಂಪಲ್ಷನ್ನಲ್ಲಿ ಇರ್ತೀರಿ. ಆದರೆ ನಿಮಗೆ ಎಷ್ಟು ಮಟ್ಟಿನಲ್ಲಿ ಈ ಕೆಲಸಗಳಿಂದ ಲಾಭ ಇದೆ, ಅನುಕೂಲ ಇದೆ ಅನ್ನುವಂಥದ್ದು ಮಾತ್ರ ಒಂದು ದೊಡ್ಡ ಪ್ರಶ್ನೆಯಾಗಿ ನಿಮ್ಮ ಮುಂದೆ ನಿಲ್ಲುವಂಥದ್ದು ಇದೆ. ಹಾಗೆ ಈ ದಿನದ ದೂರದ ಪ್ರಯಾಣ ನಿಮಗೆ ಅಷ್ಟೊಂದು ಲಾಭವನ್ನು ತರಲ್ಲ. ಇನ್ನು ನಿಮ್ಮ ಬಂಧುಗಳಾಗಲಿ ಸ್ನೇಹಿತರಾಗಲಿ ನಿಮಗೆ ಹೆಚ್ಚಿನ ಸಹಕಾರವನ್ನು ನೀಡ್ತಾ ಇಲ್ಲ. ಆದರೆ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ಬೋದು, ನಿರೀಕ್ಷೆಗಳು ಜಾಸ್ತಿ ಇರ್ಬೋದು. ಆದರೆ ಅವರು ಮಾಡುವಂತಹ ಒಂದು ಸಹಕಾರದ ಮಟ್ಟ ಕಡಿಮೆ ಇರ್ಬೋದು. ಇದರಿಂದ ಅಜಗಜಾಂತರ ವ್ಯತ್ಯಾಸದಿಂದ ಕೆಲಸಗಳಿಗೆ ಯಾರೂ ಸಹಕರಿಸ್ತಾ ಇಲ್ಲ ಅನ್ನುವಂಥ ಒಂದು ಮನಸ್ಥಿತಿ ಇರುತ್ತೆ. ಎಲ್ಲದಕ್ಕೂ ಕೂಡ ನಿಮ್ಮ ಭಾವನೆ ಬಹಳ ಮುಖ್ಯ. ಯಾವ ರೀತಿಯಲ್ಲಿ ನಿಮ್ಮ ಭಾವನೆ ಇದೆ ಅದೇ ರೀತಿಯ ಫಲಿತಾಂಶಗಳನ್ನು ಪಡ್ಕೊಳ್ತೀರಿ. ಆದರೆ ನಿಮ್ಮ ಪ್ರೀತಿ ಪಾತ್ರರ ಮೇಲೆ ಇರುವಂಥ ಭಾವನೆಯಲ್ಲಿ ಇದನ್ನು ಸ್ವಲ್ಪ ಬದಲಾವಣೆ ಆಗುತ್ತೆ. ಎಲ್ಲ ಒಂದು ಕಡೆ ಯಾವುದು ಬೇಡ ಅನ್ನುವಂಥ ಒಂದು ನಿರ್ಲಿಪ್ತತೆ ಮನಸ್ಸಿಗೆ ಬರಬಹುದು. ಏಕೆಂದರೆ ನಷ್ಟಗಳು ಜಾಸ್ತಿ, ತೊಂದರೆಗಳು ಜಾಸ್ತಿ, ಹಾಗೆ ದುಃಖದ ವಿಚಾರಗಳು ಆಗಾಗ್ಗೆ ಬರ್ತಾ ಇದೆ. ಏನು ಮಾಡಿದ್ರೂ ಕೂಡ ಕೈ ಹತ್ತುತ್ತಾ ಇಲ್ಲ ಅನ್ನುವಂಥ ನಿರಾಶೆ ಕೂಡ ಮನಸ್ಸಿನಲ್ಲಿರುತ್ತೆ. ಒಟ್ಟಾರೆ ಈ ದಿನ ನೀವು ಇದ್ದುದರಲ್ಲೇ ತೃಪ್ತಿ ಪಡಬೇಕು. ಪಾಲಿಗೆ ಬಂದದ್ದೇ ನಿಮಗೆ ಪಂಚಾಮೃತ, ಬೇರೆ ಮಾರ್ಗ ಇಲ್ಲ. ಹಾಗೆ ಈ ದಿನ ಗುರು ಹಿರಿಯರನ್ನು ಗೌರವಿಸುವಂಥದ್ದು, ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸುವಂಥದ್ದನ್ನು ಮಾಡಿ. ಗುರು ಸೇವೆಯನ್ನು ಮಾಡಿ, ಗುರು ಸ್ತೋತ್ರ ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಆದಿತ್ಯ ಹೃದಯ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಫಲಭರಿತವಾದಂತಹ ದಿನ, ಪೂರ್ಣವಾದ ಫಲಿತಾಂಶ ಸಿಕ್ಕುವಂತಹ ದಿನ. ಹಾಗಾಗಿನೇ ಈ ದಿನದಲ್ಲಿ ತೃಪ್ತಿ ಇದೆ, ಸಂತೃಪ್ತಿ ಇದೆ, ಮಾಡುವ ಕೆಲಸದಲ್ಲಿ ನಿಮಗೆ ಸಮಾಧಾನ ಇದೆ. ಹಾಗೆ ಈ ದಿನ ಬಹಳ ಸುಲಭವಾಗಿ ಸರಳವಾಗಿ ಕೆಲಸಗಳನ್ನು ಮಾಡುವಂತಹ ಒಂದು ಚಾಕಚಕ್ಯತೆ ಇದೆ. ಚಾಟಿ ಇಲ್ಲದೆ ಬುಗುರಿಯನ್ನು ತಿರುಗಿಸ್ತೀರಿ ಈ ದಿನ. ಅಷ್ಟರ ಮಟ್ಟಿಗೆ ನಿಮ್ಮಲ್ಲಿ ಒಂದು ವಿವೇಚನೆ ಇದೆ, ವಿವೇಕ ಇದೆ, ಪ್ರತಿಭೆ ಇದೆ, ಪ್ರತಿಭಾವಂತಿಕೆ ಅನ್ನುವಂಥದ್ದು ಕೂಡ ಇದೆ. ಹಾಗೆ ಸ್ತ್ರೀ ವರ್ಗದವರಿಂದ ಈ ದಿನ ಹೆಚ್ಚಿನ ಸಹಕಾರಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಯಾವ ಕೆಲಸಕ್ಕೂ ಕೂಡ ಈ ದಿನ ಹಿಂದೆ ಮುಂದೆ ನೋಡುವ ಅಗತ್ಯ ಇಲ್ಲ. ಎಲ್ಲವೂ ಕೂಡ ನೀವು ಅಂದುಕೊಂಡಂತಹ ರೀತಿಯಲ್ಲೇ ಸಮಯಕ್ಕೆ ಸರಿಯಾಗಿ ಆಗುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಅನುಕೂಲಕರವಾದಂತಹ ಒಂದು ಪ್ರಯತ್ನಕ್ಕೆ ಉತ್ತಮ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಏಕೆಂತ ಹೇಳಿದ್ರೆ 4 ಜನರ ಸಹಕಾರದಿಂದ ಕೆಲಸವನ್ನು ಮಾಡುವಂಥ ಒಂದು ಪ್ರತಿಜ್ಞೆ ಇದೆ ನಿಮಗೆ. ಇನ್ನು ಮಕ್ಕಳ ಪಾಲನೆಯಲ್ಲಿ, ಅವರ ಒಂದು ಭವಿಷ್ಯದ ಬಗ್ಗೆ ತೆಗೆದುಕೊಳ್ಳುವಂಥ ನಿರ್ಧಾರದಲ್ಲಿ ಈ ದಿನ ನಿಮಗೆ ಸಂತೋಷ ಇದೆ, ಸಂತೃಪ್ತಿ ಕೂಡ ಇದೆ. ಇನ್ನು ವ್ಯಾಪಾರ ವಿಸ್ತರಣೆ ಪ್ರಯತ್ನಗಳು ಕೂಡ ಉತ್ತಮ ಫಲವನ್ನು ನೀಡುತ್ತೆ. ಬಂಡವಾಳ ಹಾಕ್ತೀರಾ, ಸ್ಥಿರಾಸ್ತಿಯನ್ನು ಮಾಡ್ತೀರಾ, ಒಡವೆ ವಸ್ತ್ರಗಳನ್ನು ಖರೀದಿ ಮಾಡ್ತೀರಾ, ಯಾವುದೇ ಆಲೋಚನೆಗಳು ಈ ನಿಟ್ಟಿನಲ್ಲಿದ್ದರೆ ಅದು ಕೂಡ ನಿಮಗೆ ಒಂದು ರೀತಿಯಲ್ಲಿ ಫಲವನ್ನು, ಲಾಭವನ್ನು ತಂದುಕೊಡುವಂಥದ್ದು ಕೂಡ ಇದೆ. ಇನ್ನು ಕೆಲಸದ ಒತ್ತಡ ಈ ದಿನ ಕಡಿಮೆ ಆಗುತ್ತೆ. ಇನ್ನು ಭಿನ್ನಾಭಿಪ್ರಾಯಗಳು, ಯಾವುದೇ ವ್ಯಕ್ತಿಯ ಜೊತೆಯಲ್ಲಿ ಮಾತುಕತೆ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲೂ ಕೂಡ ಈ ದಿನ ಗೆಳೆತನವನ್ನು ಬಯಸಿ ಅದನ್ನು ಮುಂದುವರಿಸುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ಧನಾತ್ಮಕವಾದಂತಹ ದಿನ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಿಮಗೆ ತೃಪ್ತಿ ಅನ್ನುವಂಥದ್ದು ಇರುತ್ತೆ. ಭಗವಂತನ ಸೇವೆ ಮಾಡ್ತೀರಿ, ಆರಾಧನೆ ಮಾಡ್ತೀರಿ, ಗುರುಗಳ ದರ್ಶನ ಮಾಡ್ತೀರಿ, ಗುರುಗಳ ಬಗ್ಗೆ ವಿಶೇಷ ಗೌರವ, ಗುರು ದಕ್ಷಿಣೆಯನ್ನು ಕೊಡುವಂಥ ಸಂದರ್ಭಗಳು ಈ ದಿನ ಬರಲಿಕ್ಕೆ ಇದೆ. ದಾನ ಧರ್ಮಾದಿಗಳ ವಿಚಾರದಲ್ಲೂ ಕೂಡ ಈ ದಿನ ತುಂಬ ಆಸಕ್ತಿ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಪರಿಪೂರ್ಣವಾದಂತಹ ದಿನ.
ಕಷ್ಟಗಳನ್ನು ಮರೆತು ನಗುವಂಥ ದಿನ. ಅದಕ್ಕಾಗಿಯೇ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ತುಂಬ ಆಹ್ವಾನಗಳು ಬರುವಂಥ ದಿನ. ನಿಮ್ಮ ಒಂದು ಉಪಸ್ಥಿತಿ ಬೇಕು, ನಿಮ್ಮ ಒಂದು ಸಹಕಾರ ಬೇಕು, ಸಹಾಯ ಬೇಕು ಅಂತ ಹೇಳಿ ಬಯಸುವಂಥವರು ನಿಮ್ಮ ಬಂಧುಗಳು ಮಿತ್ರರು ಈ ದಿನ ನಿಮ್ಮ ಸುತ್ತಮುತ್ತ ಇರ್ತಾರೆ. ಹಾಗಾಗಿನೇ ಈ ದಿನ ನೀವು ಹೆಚ್ಚಿನ ಸಹಾಯ ಸಹಕಾರಗಳನ್ನು ಮಾಡುವಂಥ ಒಂದು ಹೃದಯ ವೈಶಾಲ್ಯತೆಯನ್ನು ಬೆಳೆಸ್ಕೊಳ್ಬೇಕು. ಈಗಾಗಲೇ ಇದೆ, ಆದರೆ ಈ ದಿನ ಅದು ಹೆಚ್ಚಿನ ಮಟ್ಟದಲ್ಲಿ ಬಳಕೆಯಾಗುವಂಥದ್ದು ಇದೆ. ಒಳ್ಳೆಯವರು ಯಾವಾಗಲೂ ಕೂಡ ಮತ್ತೊಬ್ಬರಲ್ಲಿರುವಂಥ ಒಳ್ಳೆಯ ತನವನ್ನು ಹುಡುಕ್ತಾರೆ ಅನ್ನುವಂಥ ಮಾತೇನಿದೆ, ಅದರಂತೆ ಈ ದಿನ ನೀವು ಮನುಷ್ಯ ವರ್ಗದಲ್ಲಿ, ನಿಮ್ಮ ಬಂಧು ಮಿತ್ರರ ವರ್ಗದಲ್ಲಿ ಈ ದಿನದಲ್ಲಿ ಒಳ್ಳೆಯತನವನ್ನು ಹುಡುಕುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಹಾಗೆ ಒಂದು ಒಳ್ಳೆಯ ಮನಸ್ಸು ಮಾತ್ರ ಇನ್ನೊಂದು ಒಳ್ಳೆಯ ಮನಸ್ಸನ್ನು ಗುರುತಿಸೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ ಅವರ ಮನಸ್ಸಿನಲ್ಲಿ ಏನಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಹಾಗಾಗಿ ಈ ದಿನ ಒಳ್ಳೆಯವರೇ ನಿಮ್ಮ ಸುತ್ತಮುತ್ತ ಇರ್ತಾರೆ. ಒಳ್ಳೆಯ ಕೆಲಸಗಳಾಗುತ್ತೆ, ಒಳ್ಳೆಯ ಆಲೋಚನೆಗಳಿದೆ, ಒಳ್ಳೆಯ ದಾರಿಯಲ್ಲಿ ಸಾಗುವಂಥ ಸಾಧ್ಯತೆಗಳು ಈ ದಿನ ಹೆಚ್ಚಾಗಿದೆ. ಹಾಗೆ ಈ ದಿನ ಮೌಲ್ಯದ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಇದೆ. ನಿಮ್ಮ ವೈಯಕ್ತಿಕವಾದಂಥ ಬಳಕೆಗೆ, ಕುಟುಂಬದ ಬಳಕೆಗೆ, ಮನೆಯ ಒಂದು ಅಂದಕ್ಕೆ ಈ ದಿನ ಹೆಚ್ಚು ಸಾಮಗ್ರಿಗಳನ್ನು ಖರೀದಿ ಮಾಡುವಂಥ ಯೋಗ ಕೂಡ ನಿಮಗಿದೆ. ಇನ್ನು ಈ ಸ್ಥಿರಾಸ್ತಿಯ ವಿಚಾರದಲ್ಲಿ ಯಾವುದೇ ರೀತಿಯ ತಂಟೆ ತಕರಾರುಗಳಿದ್ದರೆ ಅದು ಕೂಡ ಬಗೆಹರಿಯುವಂಥ ಒಂದು ದಾರಿಯಲ್ಲಿ ಸಾಗುತ್ತೆ. ಹಾಗೆ ಈ ದಿನ ಯಾವುದೇ ಸಮಸ್ಯೆಗೆ ಸಂಬಂಧಪಟ್ಟವರ ಜೊತೆ ಚರ್ಚಿಸಿ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ತಾಳ್ಮೆ ಇದೆ, ವಿವೇಚನೆ ಇದೆ. ಇದರಿಂದ ಕೆಲಸಗಳು ತುಂಬ ಯಶಸ್ವಿಯಾಗುತ್ತೆ, ಒಳ್ಳೆಯ ಫಲಿತಾಂಶಗಳು ಕೂಡ ಸಿಕ್ಕತ್ತೆ. ಆದರೆ ಈ ಹಣಕಾಸಿನ ವ್ಯವಹಾರಕ್ಕೆ ಮಾತ್ರ ಸ್ವಲ್ಪ ಗಮನ ಹರಿಸಬೇಕು. ಯಾವುದೇ ಖರ್ಚು ವೆಚ್ಚ ಬಂದಾಗ ಸ್ವಲ್ಪ ಲೆಕ್ಕಾಚಾರದಿಂದ ಮುಂದುವರಿಬೇಕಾಗತ್ತೆ. ಹಾಗೆ ಮುಂದೆ ಬರಬಹುದಾದಂಥ ಸಮಸ್ಯೆಗಳಿಗೆ ಈ ದಿನ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಮುನ್ನೆಚ್ಚರಿಕೆ ಇದೆ, ಪೂರ್ವ ಸಿದ್ಧತೆ ಇದೆ. ಇದನ್ನು ಎಲ್ಲರೂ ಕೂಡ ಮೆಚ್ಚುವಂಥ ಒಂದು ಗುಣ. ಹಾಗಾಗಿ ನಿಮ್ಮ ಪ್ರಯತ್ನಗಳಿಗೆ ಈ ದಿನ ತುಂಬ ಯಶಸ್ಸು ಸಿಕ್ಕತ್ತೆ, ಮನಸ್ಸಿಗೆ ಸಮಾಧಾನ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ, ಗುರುಗಳ ಆರಾಧನೆ ಮಾಡಿ, ಗುರುವಿನ ಆಶೀರ್ವಾದವನ್ನು ಪಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.